ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಹ್ಯಾಲೋಲ್ಕಿನ್ಸ್ ಹ್ಯಾಲೋರಿನ್ಸಲ್ಲಿ ಹ್ಯಾಲೋರಿನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣಂತೆ, ಅದರ ಪ್ರಿಪ್ರೇಷನ್, ಪ್ರಾಪರ್ಟೀಸ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸನ್ನು ಡಿಸ್ಕಸ್ ಮಾಡೋಂತೆ, ಒಂದಷ್ಟು ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್ ಕೂಡ ಡಿಸ್ಕಸ್ ಮಾಡ್ತೀವಿ. ಅದಾದಮೇಲೆ ಪಾಲಿಹ್ಯಾಲೋಜನ್ ಕಾಂಪೌಂಡ್ ಒಂದು ಸ್ಮಾಲ್ ಪಾರ್ಟನ್ನು ಡಿಸ್ಕಸ್ ಮಾಡಿ ಈ ಒಂದು ಚಾಪ್ಟರ್ನ ಇವತ್ತು ಮುಗಿಸೋಣಂತೆ. ಹ್ಯಾಲೋರಿನ್ಸ್ ಪಾರ್ಟ್ ಒಳಗೆ ವಿಲ್ ಸ್ಟಾರ್ಟ್ ವಿತ್ ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಹ್ಯಾಲೋರಿನ್ಸ್. ಬಹಳ ಸಿಂಪಲ್, ಇಲ್ಲಿ ಎರಡೇ ಪ್ರಿಪರೇಷನ್ ಇದೆ. ಇವು ಎರಡು ಪ್ರಿಪರೇಷನ್ ಅನ್ನ ನಮಗೆ ಎಲ್ಲೂ ಕೇಳಿಲ್ಲ, ಇದುವರೆಗೆ ಕೇಳಿಲ್ಲ. ಕೇಳಬಹುದು, ಯಾವುದು ಇದುವರೆಗೆ ಕೇಳಿಲ್ಲ ಅನ್ನೋದೇನಿದೆಯಲ್ಲ ಅದನ್ನ ಸೆಕೆಂಡ್ ಪ್ರಿಫರೆನ್ಸ್ ಇಟ್ಕೊಳ್ಳಿ. ಓದಬೇಕಾದ್ರೆ ಸೆಕೆಂಡ್ ಪ್ರಿಫರೆನ್ಸ್ ಇಟ್ಕೊಳ್ಳಿ. ರಿಮೆಂಬರ್ ದಟ್. ಸೊ ನಾವ್ ಯು ಕ್ಯಾನ್ ಸಿ ಫಸ್ಟ್ ಒನ್ ಇಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಸೆಕೆಂಡ್ ಒನ್ ಇಸ್ ಬೆನ್ಝೀನ್ ಡೈಅಜೋನಿಯಂ ಸಾಲ್ಟ್. ಸೊ ಫಸ್ಟ್ ಒನ್ ನೋಡೋಣಂತೆ, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇದನ್ನ ನಾವು ನಿಮ್ಮ ರಿಮೆಂಬರ್ ಲಾಸ್ಟ್ ಇಯರ್ ನಾವು ಒಂದು ಫಿಡಲ್ ಕ್ರಾಫ್ಟ್ಸ್ ಅಲ್ಕೈಲೇಷನ್ ಕ್ಲೋರಿನೇಷನ್ ಅಂತ ಕಲ್ತಿದ್ವಿ. ಸೇಮ್ ಮೆಥಡ್. ರಿಮೆಂಬರ್ ಹಿಯರ್ ಬೆನ್ಝೀನ್ ತಗೋತೀವಿ ರಿಯಾಕ್ಟೆಡ್ ವಿತ್ Cl2. ಸಿಂಪಲ್ ನೋಡಿ, Cl2 ಓಕೆ, ಇನ್ ಪ್ರೆಸೆನ್ಸ್ ಆಫ್ ಅಲ್ಯೂಮಿನಿಯಂ ಕ್ಲೋರೈಡ್, ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಈಗ ಏನಾಗ್ತದೆ ಇದರೊಳಗೆ, ರಿಮೆಂಬರ್ ಒಂದು Cl ಪ್ಲಸ್ ಆಗ್ತದೆ, ಇನ್ನೊಂದು Cl ಮೈನಸ್ ಆಗ್ತದೆ. ಸೊ Cl ಪ್ಲಸ್ ಇಸ್ electrophile which replace hydrogen atom from benzene, forming a product called chlorobenzene plus HCl. So this is chlorobenzene preparation. Very simple. Chlorobenzene ಬೇಕಂದ್ರೆ ಬೆನ್ಝೀನ್ ತಗೊಂಡು Cl2 ಆಡ್ ಮಾಡೋದು, ಬ್ರೋಮೋಬೆನ್ಝೀನ್ ಬೇಕಂದ್ರೆ ಇದೇ ಜಾಗದಲ್ಲಿ Br2 ಆಡ್ ಮಾಡೋದು, ಇದೇ ಜಾಗದಲ್ಲಿ Br2 ಆಡ್ ಮಾಡೋದು. ಬಹಳ ಸಿಂಪಲ್. ಕೇಳಿದ್ರು ಇದು ಲಾಸ್ಟ್ ಇಯರ್ ಕಾನ್ಸೆಪ್ಟ್. ಆಕ್ಚುಲಿ ರಿಯಾಕ್ಷನ್ ಬರೀಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ನಾವು ಏನನ್ನ ತಗೊಂಡು ಏನನ್ನ ಪ್ರಿಪೇರ್ ಮಾಡ್ತಾ ಇದೀವಿ ಅನ್ನೋದು ನಮ್ಮ ತಲೆಯಲ್ಲಿ ಇರ್ಲಿ. ಸೊ ಬಹಳಷ್ಟು ಮಂದಿ ಸ್ಟೂಡೆಂಟ್ಸ್ ಗಳು ಏನ್ ಮಾಡ್ತಾರೆ, ರಿಯಾಕ್ಷನ್ ಅನ್ನ ಬೈ ಹಾರ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬೈ ಹಾರ್ಟ್ ಮಾಡಬೇಡಿ. ಸೊ ಸುಮ್ಮನೆ ರಟ್ ಹೊಡಿಯೋದು ಅಂತೀವಲ್ಲ, ಹಾಗೆ ಮಾಡಬೇಡಿ. ಅರ್ಥ ಮಾಡ್ಕೊಳ್ಳಿ. ನಾವು ಏನ್ ಬೇಕು, ನಮಗೆ ಕ್ಲೋರೋಬೆನ್ಝೀನ್ ಬೇಕು. ಸ್ಟಾರ್ಟಿಂಗ್ ಮಟೀರಿಯಲ್ ಏನು, ಬೆನ್ಝೀನ್. ಅದಕ್ಕೆ ಕ್ಲೋರಿನ್ ಅನ್ನ ಆಡ್ ಮಾಡಬೇಕು, Cl2 ಮಾಲಿಕ್ಯೂಲ್ ಆಡ್ ಮಾಡ್ತೀವಿ. catalyst is anhydrous Cl3, so that Cl will replace hydrogen forming HCl and chlorobenzene. ಅದೇ ರೀತಿ ಬ್ರೋಮೋಬೆನ್ಝೀನ್ ನೋಡಿ, ಬಹಳ ಸಿಂಪಲ್. ಬ್ರೋಮೋಬೆನ್ಝೀನ್ ಬೇಕಾ ನಿಮಗೆ, ಸೇಮ್ ಆನ್ಹೈಡ್ರಸ್ FeBr3 ತಗೋಬೇಕಂತ ಏನಿಲ್ಲ, ಕನ್ಫ್ಯೂಸ್ ಆಗಬೇಡಿ. FeBr3 ಇರಬಹುದು, FeCl3 ಇರಬಹುದು, AlCl3 ಇರಬಹುದು, ಯಾವ್ದಾದ್ರು ಕೆಟಾಲಿಸ್ಟ್ ತಗೋಬಹುದು. ರಿಮೆಂಬರ್ ದಟ್. ಇಲ್ಲಿ ಡೋಂಟ್ ಥಿಂಕ್ ದಟ್ ಇಲ್ಲಿ Cl ಇರೋದಕ್ಕೆ Cl ತಗೊಂಡ್ವಿ, Br ಇರೋದಕ್ಕೆ Br ತಗೊಂಡ್ವಿ ಅಂತ ಅಲ್ಲ. ಅದು ಗೊತ್ತಾಗ್ಲಿ ಅಂತ ನಾನು FeBr3 ಅಂತ ಹೇಳಿದೀನಿ. ಇಲ್ಲಿ ಇದು ಏನಿದೆಯಲ್ಲ, ಇದು ಈ ಪ್ರಾಡಕ್ಟ್ ಅನ್ನ ಡಿಸೈಡ್ ಮಾಡೋದಿಲ್ಲ. ಅಂದ್ರೆ ಈ Br ಇರೋದಕ್ಕೆ ಈ Br ಹೋಗಿ ಅಟ್ಯಾಚ್ ಆಗೋದಿಲ್ಲ, ಗೊತ್ತಿರ್ಲಿ. ಅಂದ್ರೆ ಇದ್ರೊಳಗೆ ಈ Cl ಅಟ್ಯಾಚ್ ಆಗಿಲ್ಲ, ಈ Cl ಏನ್ ತಗೊಂಡಿದ್ವಲ್ಲ ಅದು ಅಟ್ಯಾಚ್ ಆಗಿದೆ. ಅದಕ್ಕೆ ನಮಗೆ ಯಾವುದು ಓನ್ಲಿ ಆಕ್ಟ್ ಆಸ್ ಅ ಕೆಟಾಲಿಸ್ಟ್. ಕೆಟಾಲಿಸ್ಟ್ ಅಂದ್ರೆ ಹೇಗಾಗ್ತದೆ ನೋಡಿ, ಒಂದು ಸಿಂಪಲ್ ಸ್ಟೆಪ್ ಹೇಳ್ಬಿಡ್ತೀನಿ. ಈ ಕೇಸ್ ಒಳಗೆ ಕೆಟಾಲಿಸ್ಟ್ ಏನಾಗ್ತದ ಅಂತಂದ್ರೆ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ AlCl3 ಸುಮ್ಮನೆ ಕೊಂಡಿರ್ತದ. ಕೆಟಾಲಿಸ್ಟ್ ಅಂತ ಯೂಸ್ ಮಾಡಿದ್ಮೇಲೆ AlCl3 ಏನಿದೆಯಲ್ಲ ಇದು ಈ Cl ಜೊತೆ ರಿಯಾಕ್ಟ್ ಆಗ್ತದೆ. ಇದೇನಿದೆಯಲ್ಲ ಇದು, ರಿಮೆಂಬರ್ ವಿ ಕಾಲ್ ದಿಸ್ ಆಸ್ ಲೆವಿಸ್ ಆಸಿಡ್ ಅಂತಂದ್ರೆ ಎಬಿಲಿಟಿ ಟು ಎಕ್ಸೆಪ್ಟ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ರಿಮೆಂಬರ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಲಾಸ್ಟ್ ಇಯರ್ ಇಕ್ವಿಲಿಬ್ರಿಯಂ ದಲ್ಲಿ ಡಿಸ್ಕಸ್ ಮಾಡಿರ್ತೀವಿ. ಲೆವಿಸ್ ಆಸಿಡ್ ಅಂತಂದ್ರೆ ಎಬಿಲಿಟಿ ಟು ಎಕ್ಸೆಪ್ಟ್ ಲೋನ್ ಪೇರ್. ಅದಕ್ಕಾಗಿ ಏನ್ ಮಾಡ್ತದೆ, ಇದು Cl ಮೈನಸ್ ಅನ್ನ ಅಟ್ರಾಕ್ಟ್ ಮಾಡ್ಕೊಳ್ತದೆ. ಇದು ಮೈನಸ್, ಇದು ಪ್ಲಸ್ ಆಗ್ತದ. ಇದನ್ನ ಅಟ್ರಾಕ್ಟ್ ಮಾಡ್ಕೊಳ್ತದೆ, ಮಾಡ್ಕೊಂಡು AlCl4 ಪ್ಲಸ್ ಆಗ್ತದೆ. ಇದು ರೈಟ್, ಸಾರಿ AlCl4 ಮೈನಸ್ ಆಗ್ತದೆ. AlCl4 ಮೈನಸ್ ಆಗ್ತದೆ, ಪ್ಲಸ್ Cl ಪ್ಲಸ್ ಬಂತು. ಈ Cl ಪ್ಲಸ್ ಬೆನ್ಝೀನ್ ರಿಂಗ್ ಮೇಲೆ ಅಟ್ಯಾಕ್ ಆಗ್ತದೆ. ಇದು ಮೆಕ್ಯಾನಿಸಮ್. ಇದು Cl3 ಇರ್ಲಿ Br3 ಇರ್ಲಿ ಅದು ನಮ್ಗೆ ಸಂಬಂಧ ಇಲ್ಲ. ಬಟ್ ನಮ್ಮ ಪ್ರಾಡಕ್ಟ್ ಡಿಪೆಂಡಿಂಗ್ ಆನ್ ಇಲ್ಲೇನ್ ತಗೋತೀವಿ ಅದು. ಸೊ ರಿಮೆಂಬರ್ ಇದ್ರ ಸಿಂಪಲ್. ಈಗ ಬ್ರೋಮೋಬೆನ್ಝೀನ್ ಮತ್ತೆ HBr ಫಾರ್ಮ್ ಆಯ್ತು, ಹೌದಾ? ದಿಸ್ ಇಸ್ ನಥಿಂಗ್ ಬಟ್ ಬ್ರೋಮೋಬೆನ್ಝೀನ್ ಪ್ರಿಪರೇಷನ್. ಬಟ್ ಇದೇ ರೀತಿ ನೀವೇನಾದ್ರೂ ಅಯೋಡೋಬೆನ್ಝೀನು, ಫ್ಲೋರೋಬೆನ್ಝೀನು ಪ್ರಿಪೇರ್ ಮಾಡಬಹುದಾ ಅಂತ ಕೇಳಿದ್ರೆ ನೋ. ರಿಮೆಂಬರ್ ಯು ಕೆನಾಟ್ ಪ್ರಿಪೇರ್ ದಿಸ್ ಮೆಥಡ್. ನಾ ಹೇಳ್ತಾ ಇದ್ದೀನಿ, ಈ ಮೆಥಡ್ ಇಂದ ಬ್ರೋಮೋಬೆನ್ಝೀನ್ ಆಗ್ಲಿ ಅಯೋಡೋಬೆನ್ಝೀನ್ ಆಗ್ಲಿ ಪ್ರಿಪರೇಷನ್ ಆಗೋದಿಲ್ಲ. ಯಾಕೆ? ಫಸ್ಟ್ ರಿಯಾಕ್ಷನ್, ಫಸ್ಟ್ ರೀಸನ್ ನೋಡ್ಬಿಡಿ. ಇದು ಕೂಡ 1 ಮಾರ್ಕಿಗೆ ಇಂಪಾರ್ಟೆಂಟ್, 1 ಮಾರ್ಕಿಗೆ. ಯಾಕಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ರಿಯಾಕ್ಷನ್ ವಿತ್ ಅಯೋಡಿನ್ ಇಸ್ ರಿವರ್ಸಿಬಲ್ ಇನ್ ನೇಚರ್. ಯಾಕೆ? ಜಸ್ಟ್ ಇಮ್ಯಾಜಿನ್, ನಾನು ಒಂದು ಪ್ರಾಡಕ್ಟ್ ಅನ್ನ ಫಾರ್ಮ್ ಮಾಡೋಣಂತೆ. ಸೊ ಇಲ್ಲಿ ನಾನು ಬೆನ್ಝೀನ್ ತಗೊಂಡಿದ್ದೀನಿ, I2 ತಗೊಂಡೆ, ಸೊ ಆನ್ಹೈಡ್ರಸ್ AlCl3 ತಗೊಂಡೆ, ಪ್ರಾಡಕ್ಟ್ ಫಾರ್ಮೇಶನ್ ಆಯ್ತು ಅಂತ ಇಟ್ಕೊಳ್ಳಿ. ಅಯೋಡಿನ್ ಬಂತು, ಪ್ಲಸ್ HI ಬರ್ಬೇಕು ಹೌದಾ? ಯಾಕಂದ್ರೆ HBr ಬಂದಂಗೆ HI ಬರ್ಬೇಕು ಹೌದಾ? ಈಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ HI ಇಸ್ ಅ ವೆರಿ ಗುಡ್ ರೆಡ್ಯೂಸಿಂಗ್ ಏಜೆಂಟ್. ವೆರಿ ಗುಡ್ ರೆಡ್ಯೂಸಿಂಗ್ ಏಜೆಂಟ್ ಸುಮ್ಮನೆ ಬಿಡ್ತದ? ರೆಡ್ಯೂಸಿಂಗ್ ಏಜೆಂಟ್ ಸುಮ್ಮನೆ ಬಿಡೋದಿಲ್ಲ. ಏನ್ ಮಾಡ್ತದ, ಇದು ಇದ್ರ ಜೊತೆಗೇನೆ ರಿಯಾಕ್ಟ್ ಆಗಿಬಿಡ್ತದೆ. ಇದು ಇದ್ರ ಜೊತೆಗೇನೆ ರಿಯಾಕ್ಟ್ ಆಗಿಬಿಡ್ತದೆ. ರಿಯಾಕ್ಟ್ ಆಗಿ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಕಂಪೌಂಡ್ ಅಂಡ್ ದಿಸ್ ಕಂಪೌಂಡ್ ಬ್ಯಾಕ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಬಹಳ ಇಂಟ್ರೆಸ್ಟಿಂಗ್ ಇದೆ. HBr ಹಂಗ್ ಮಾಡೋದಿಲ್ಲ, ಯಾಕಂದ್ರೆ ಇದು ವೀಕ್ ರೆಡ್ಯೂಸಿಂಗ್ ಏಜೆಂಟ್. HI ಇಸ್ ಗುಡ್ ರೆಡ್ಯೂಸಿಂಗ್ ಏಜೆಂಟ್.
ಅದಕ್ಕೆ ಇದು ಇಂಟರ್ನ್ ಅಯೋಡೋ ಬೆನ್ಸಿನ್ ಜೊತೆ ರಿಯಾಕ್ಟ್ ಆಗಿ ಅದನ್ನ ಬೆನ್ಸಿನ್ ಮತ್ತು ಅಯೋಡಿನ ಕನ್ವರ್ಟ್ ಆಗಿಬಿಡ್ತದೆ. ಅಂದ್ರೆ ನಿಮಗೆ ಅಯೋಡೋ ಬೆನ್ಸಿನ್ ಸಿಗೋದೇ ಇಲ್ಲ. ಅದಕ್ಕೆ ರಿಮೆಂಬರ್ ದಿಸ್ ಯು ಕೆನಾಟ್ ಪ್ರಿಪೇರ್. ಹಾಗೂ ಮೀರಿ ಇಲ್ಲಪ್ಪ ನನಗೆ ಅಯೋಡೋ ಬೆನ್ಸಿನ್ ಇದರಿಂದನೇ ಪ್ರಿಪೇರ್ ಮಾಡಬೇಕು ಅಂದ್ರೆ ಒಂದು ಮೆಥಡ್ ಇದೆ. ಹೇಗೆ ಅಂತಂದ್ರೆ ಆಕ್ಸಿಡೈಸಿಂಗ್ ಏಜೆಂಟ್ ಅನ್ನು ಯೂಸ್ ಮಾಡೋದು. HNO3 ಇರ್ಲಿ ಅಥವಾ HIO4 ಇರ್ಲಿ. ಅವಾಗ ಏನ್ ಮಾಡ್ತದೆ ಆಕ್ಸಿಡೈಸಿಂಗ್ ಏಜೆಂಟ್? ಇದು ರೆಡ್ಯೂಸಿಂಗ್ ಏಜೆಂಟ್ ಹೌದಾ? ಇದನ್ನ ಆಕ್ಸಿಡೈಸಿಂಗ್ ಏಜೆಂಟ್ ಕರ್ಕೊಂಡು ಹೋಗ್ಬಿಡ್ತದೆ. ನಮ್ಮ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಕರ್ಕೊಂಡು ಹೋಗ್ಬಿಡ್ತದೆ. ಇದು ಪ್ರಿಪೇರ್ ಆದ ತಕ್ಷಣ HI ಅನ್ನ ತನ್ನ ಜೊತೆ ಕರ್ಕೊಂಡು ಹೋಗ್ಬಿಡ್ತದೆ. ಆಕ್ಸಿಡೈಸಿಂಗ್ ಅಂಡ್ ರೆಡ್ಯೂಸಿಂಗ್ ಏಜೆಂಟ್ ರಿಯಾಕ್ಟ್ ಆಗಿಬಿಡ್ತದೆ. ಆವಾಗ ನಿಮಗೆ ಅಯೋಡೋ ಬೆನ್ಸಿನ್ ಸಿಗ್ತದೆ. ಬೇಕೇ ಬೇಕು, ನಾ ಇದೇ ಮೆಥಡ್ ಪ್ರಿಪೇರ್ ಮಾಡಬೇಕು ಅನ್ನೋರಿಗೆ ಇನ್ನೊಂದು ವೇಸ್ ಅಷ್ಟೇ. ಬಟ್ ಅಯೋಡೋ ಬೆನ್ಸಿನ್ ಈ ಪ್ರಿಪರೇಷನ್ ಈ ಒಂದು ಮೆಥಡ್ ಇಂದ ಪ್ರಿಪೇರ್ ಮಾಡೋದು ಸಜೆಸ್ಟೆಡ್ ಇಲ್ಲ, ಅಡ್ವೈಸಬಲ್ ಇಲ್ಲ, ಗೊತ್ತಿರಲಿ. ಇನ್ನು ಫ್ಲೂರೋಬೆನ್ಸಿನ್ ಅಂತೂ ಕಥೆನೇ ಕೇಳಕ್ ಹೋಗ್ಬೇಡ್ರಿ ನೀವು. ಫ್ಲೂರಿನ್ ಇಷ್ಟು ರಿಯಾಕ್ಟಿವ್ ಇದೆಯಲ್ಲ, ಫ್ಲೂರೋಬೆನ್ಸಿನ್ ಪ್ರಿಪರೇಷನ್ ಆಗೋದೇ ಇಲ್ಲ ಅಂತಂದ್ರೆ ಏನು? ಮತ್ತೆ ಫ್ಲೂರೋಬೆನ್ಸಿನ್ ಪ್ರಿಪರೇಷನ್ ಆದ್ರೂ ಕೂಡ ಇಟ್ ಈಸ್ ನಾಟ್ ಸ್ಟೇಬಲ್ ಎಟ್ ಆಲ್. ರಿಮೆಂಬರ್, ಯಾಕಂತಂದ್ರೆ ಇಟ್ ಇಸ್ ಹೈಲಿ ರಿಯಾಕ್ಟಿವ್. ಸಮ್ ಟೈಮ್ ದ ರಿಯಾಕ್ಷನ್ ಮೇ ಬಿ ಎಕ್ಸ್ಪ್ಲೋಸಿವ್ ಆಲ್ಸೋ. ಅದಕ್ಕೆ ಯು ವಿಲ್ ನೆವರ್ ಪ್ರಿಪೇರ್ ಫ್ಲೂರೋಬೆನ್ಸಿನ್ ಫ್ರಮ್ ದಿಸ್ ಮೆಥಡ್. ಅಯೋಡೋ ಬೆನ್ಸಿನ್ ಪ್ರಿಪೇರ್ ಮಾಡಬಹುದು, ಸ್ವಲ್ಪ ತ್ರಾಸ ಆಗ್ತದೆ, ಕಷ್ಟ ಇದೆ. ಬಟ್ ಅಯೋಡೋ ಬೆನ್ಸಿನ್ ಪ್ರಿಪೇರ್ ಮಾಡೋದಕ್ಕೆ ಈ ಮೆಥಡ್ ಸುಟೇಬಲ್ ಅಲ್ಲ. ಅದಾದ್ಮೇಲೆ ಬ್ರೋಮೋ ಮತ್ತೆ ಕ್ಲೋರೋ ಅಂತೂ ಈಸಿಲಿ ಪ್ರಿಪೇರ್ ಮಾಡಬಹುದು. ದಿಸ್ ಇಸ್ ದ ಮೆಥಡ್ ಆಫ್ ಪ್ರಿಪರೇಷನ್. ರಿಮೆಂಬರ್, ಇನ್ ದಿಸ್ ಕೇಸ್ ನೋಡಿ, ಇನ್ನೊಂದು ಮೆಥಡ್ ಹೇಳ್ತೀನಿ. ಅಂದ್ರೆ ಅದರಲ್ಲೇ ಟಾಲ್ವಿನ್ ತಗೊಂಡ್ವಿ. ಟಾಲ್ವಿನ್ ತಗೊಂಡಾಗ ಗೊತ್ತಿರಲಿ, ಕ್ಲೋರಿನ್ ಜೊತೆ ರಿಯಾಕ್ಟ್ ಆಗ್ತದೆ ಇನ್ ಪ್ರೆಸೆನ್ಸ್ ಆಫ್ ಸೇಮ್ ಕೆಟಾಲಿಸ್ಟ್. ಅವಾಗ ಏನಾಗ್ತದೆ ಅಂತಂದ್ರೆ ಮತ್ತೆ H ಅನ್ನು ರಿಪ್ಲೇಸ್ ಮಾಡ್ತದೆ. ಸೇಮ್ H ಅನ್ನು ರಿಪ್ಲೇಸ್ ಮಾಡ್ತದೆ. ಓನ್ಲಿ ಥಿಂಗ್ ಈಸ್ CH3 is here ಅಷ್ಟೇ. H ಅನ್ನು ರಿಪ್ಲೇಸ್ ಮಾಡ್ತದೆ. ಯು ಆರ್ ಗೋಯಿಂಗ್ ಟು ಗೆಟ್ ಕ್ಲೋರೋಬೆನ್ಸಿನ್ ಲೈಕ್ ದಿಸ್. ಬಟ್ ಎರಡು ಪ್ರಾಡಕ್ಟ್ ಬರ್ತದೆ ಇಲ್ಲಿ. ಯಾಕೆ ಅಂತ ಅಂದ್ರೆ ಗೊತ್ತಿರಲಿ, CH3 group is ortho and para directing group. ರಿಮೆಂಬರ್, ಅಂದ್ರೆ ಇದನ್ನ ನಾವು ಏನಂತ ಕರಿತೀವಿ? ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಯಾವಾಗಲೂ ಆರ್ಥೋ ಅಂಡ್ ಪ್ಯಾರಾ ಡೈರೆಕ್ಟಿಂಗ್ ಇರ್ತದೆ, ಹೌದಾ? ಸೊ ಆರ್ಥೋ ಅಂಡ್ ಪ್ಯಾರಾ ಡೈರೆಕ್ಟ್ ಇರ್ತದೆ. ಸೊ ಆರ್ಥೋ ಕ್ಲೋರೋಟಾಲ್ವಿನ್ ಮತ್ತು ಪ್ಯಾರಾ ಕ್ಲೋರೋಟಾಲ್ವಿನ್ ಬರ್ತದೆ. ಇದು ಕೂಡ ಕ್ಲೋರೋ ಗ್ರೂಪ್ ಇರೋದಕ್ಕೆ ಬೆನ್ಸಿನ್ ರಿಂಗ್ ಮೇಲೆ ಹ್ಯಾಲೋರಿನ್ ಅಂತ ಹೇಳ್ಬೋದು, ಗೊತ್ತಿಲ್ಲ. ದಿಸ್ ಇಸ್ ಆಲ್ಸೋ ದ ಪ್ರಿಪರೇಷನ್ ಆಫ್ ಹ್ಯಾಲೋಅರಿನ್ಸ್. ಸೊ ಜನರಲಿ ಯಾವುದನ್ನು ಕೇಳಿಲ್ಲ, ಚಾನ್ಸಸ್ ಬಹಳ ಕಡಿಮೆ ಇದೆ, ಗೊತ್ತಿರಲಿ. ನೆಕ್ಸ್ಟ್, ದಿಸ್ ಇಸ್ ದಿ ಫಸ್ಟ್ ಪ್ರಿಪರೇಷನ್. ಸೆಕೆಂಡ್ ಒನ್ ಇಸ್ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ಹ್ಯಾಲೋರಿನ್ಸ್ ದಲ್ಲಿ ಬೆನ್ಸಿನ್ ಡೈಅಜೋನಿಯಂ ಸಾಲ್ಟ್ ಅನ್ನು ಫಸ್ಟ್ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನೋಡಿ. ರಿಮೆಂಬರ್, ಈ ರಿಯಾಕ್ಷನ್ ಇಲ್ಲಿ ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ವರಿ ಮಾಡ್ಕೊಳ್ಬೇಡಿ. ಇದು ಆಕ್ಚುಲಿ ರಿಯಾಕ್ಷನ್ ಫ್ರಮ್ ಅಮೈನ್ಸ್ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಹಿಯರ್ ದಿಸ್ ಈಸ್ ಎನಿಲಿನ್. ಇದಕ್ಕೆ ನಾವು ಏನಂತ ಕರಿತೀವಿ? ಎನಿಲಿನ್ ಅಂತ ಕರಿತೀವಿ. ವೆನ್ ಇಟ್ ರಿಯಾಕ್ಟ್ಸ್ ವಿತ್ NaNO2 ಏನಂತ ಕರಿತೀವಿ? ಸೋಡಿಯಂ ನೈಟ್ರೈಟ್ ಇನ್ ಪ್ರೆಸೆನ್ಸ್ ಆಫ್ HCl. ಸೊ HCl ಆದ್ರೂ ತಗೊಳ್ಳಿ ಅಥವಾ HBr ಆದ್ರೂ ತಗೊಳ್ಳಿ, ಇನ್ ಪ್ರೆಸೆನ್ಸ್ ಆಫ್ ಹ್ಯಾಲೋಜನ್ ಆಸಿಡ್ ಅಂತ ಹೇಳ್ತೀವಿ ಜನರಲಿ. ಸೊ ಆವಾಗ ದಿಸ್ NH2 is get converted into N2 plus X minus. ಯಾವಾಗ NH2 ರಿಯಾಕ್ಟ್ ಆಗ್ತದೆ NaNO2 HCl ಜೊತೆ ಅಥವಾ HX ಜೊತೆ N2 plus X minus ಆಗ್ತದೆ. ದಿಸ್ ವಿ ಕಾಲ್ ಇಟ್ ಆಸ್ ಬೆನ್ಸಿನ್ ಡೈಅಜೋನಿಯಂ ಹೆಲೈಡ್. ಇಲ್ಲಿ ಕ್ಲೋರಿನ್ ತಗೊಂಡಿದ್ರೆ ಕ್ಲೋರೈಡ್, ಬ್ರೋಮಿನ್ ತಗೊಂಡಿದ್ರೆ ಬ್ರೋಮೈಡ್. ಲೈಕ್ ದಿಸ್ ದ ರಿಯಾಕ್ಷನ್ ಇಸ್ ಗೋಯಿಂಗ್ ಟು ಫಾರ್ಮ್. ಸೊ ನಾವು ಈ ರಿಯಾಕ್ಷನ್ ಅನ್ನ ಈ ಚಾಪ್ಟರ್ ಅಲ್ಲಿ ಕೇಳೋದಿಲ್ಲ, ಗೊತ್ತಿರಲಿ. ಈ ಚಾಪ್ಟರ್ ಅಲ್ಲಿ ಈ ರಿಯಾಕ್ಷನ್ ಕೇಳೋದಿಲ್ಲ. ಈ ರಿಯಾಕ್ಷನ್ ನಾವು ಡೈರೆಕ್ಟ್ ಆಗಿ ಏನ್ ಬೇಕು? ಇದು ದಿಸ್ ಮೆಥಡ್ ಇಸ್ ಕಾಲ್ಡ್ ಆಸ್, ರಿಮೆಂಬರ್, ಇದು ಅನದರ್ ನೇಮ್ಡ್ ರಿಯಾಕ್ಷನ್, ಸ್ಯಾಂಡ್-ಮೇಯರ್ಸ್ ರಿಯಾಕ್ಷನ್. ಏನಂತ ಕರಿತೀವಿ ಇದಕ್ಕೆ? ಸ್ಯಾಂಡ್-ಮೇಯರ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ರಿಮೆಂಬರ್, ಇಲ್ಲಿ ತನಕ ನಾವು ಡಿಸ್ಕಸ್ ಮಾಡಿದ್ರಲ್ಲಿ ಒಂದು ಫಿಂಕಲ್ಸ್ಟೈನ್ ರಿಯಾಕ್ಷನ್, ಎರಡನೇದು ಬಂದ್ಬಿಟ್ಟು ಸ್ವಾಟ್ಸ್, ಎರಡನೇದು ಸ್ವಾಟ್ಸ್, ಮೂರನೇದು ವುಡ್ಸ್. ಇವು ಮೂರೇ ರಿಯಾಕ್ಷನ್, ನೇಮ್ ರಿಯಾಕ್ಷನ್ ಇಲ್ಲಿವರೆಗೆ ಬಂದಿದ್ದು, ಗೊತ್ತಿರಲಿ. ಇದು ನಾಲ್ಕನೇ ನೇಮ್ ರಿಯಾಕ್ಷನ್, ನಮಗೆ ನಾಲ್ಕನೇ ನೇಮ್ ರಿಯಾಕ್ಷನ್. ಇದಾದ್ಮೇಲೆ ಇದು ನಾಲ್ಕನೇದು ಸ್ಯಾಂಡ್ ಮೇಯರ್ಸ್. ಐದನೇದು ಬರ್ತದೆ ವುಡ್ಸ್ ಫಿಟಿಗ್ ರಿಯಾಕ್ಷನ್ ಅಂತ ಹೇಳಿ. ಸಿಕ್ಸ್ತ್ ಬರ್ತದೆ ಫಿಟಿಗ್ ರಿಯಾಕ್ಷನ್ ಅಂತ ಹೇಳಿ. ಇವಿಷ್ಟು ರಿಯಾಕ್ಷನ್ ನೇಮ್ ರಿಯಾಕ್ಷನ್ ಈ ಚಾಪ್ಟರ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ಗೊತ್ತಿರಲಿ. ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ನೋಡಿ ಹೇಗೆ ಅಂತಂದ್ರೆ, ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್, ಇದರಲ್ಲಿ ಕ್ಲೋರೈಡ್ ತಗೊಳ್ಳಿ ಬ್ರೋಮೈಡ್ ತಗೊಳ್ಳಿ ನಡೀತದೆ. ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್, ರಿಮೆಂಬರ್, Cu2Cl2 and HCl. ನೀವು Cu2Cl2 ಅಂತನಾದ್ರೂ ಬರೀಬಹುದು, ಇಲ್ಲ CuCl ಅಂತನಾದ್ರೂ ಬರೀಬಹುದು. ಆಕ್ಚುಲಿ CuCl ನ ಡೈಮರ್ ಫಾರ್ಮ್ ಇದು. ಡೈಮರ್ ಫಾರ್ಮ್ ಅಂತಂದ್ರೆ ಎರಡು ಇರ್ತದೆ, ಡೈ Cu2Cl2.
ಯಾಕಂದ್ರೆ ಸ್ಟೆಬಿಲಿಟಿ ಬೇಕಂತ ಹೇಳಿ ಒಂದೊಂದಷ್ಟು ಮಾಲಿಕ್ಯೂಲ್ಸ್ ಗಳು ಡೈಮರ್ ಫಾರ್ಮ್ ಅಲ್ಲಿ ಇರ್ತದೆ, ಗೊತ್ತಿರಲಿ. ಸೊ Cu2Cl2 ಬಾರ್ HCl ಫಾರ್ಮಿಂಗ್ ಕ್ಲೋರೋಬೆನ್ಸಿನ್ ಅಂಡ್ ನೈಟ್ರೋಜನ್ ಗ್ಯಾಸಸ್ ಇವಾಲ್ವ್. ಸೆಕೆಂಡ್ ರಿಯಾಕ್ಷನ್ ನೋಡಿ, Cu2Br2 ಜೊತೆ ರಿಯಾಕ್ಟ್ ಆದ್ರೆ ಸೇಮ್ ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್, ರಿಮೆಂಬರ್ ಬ್ರೋಮೋಬೆನ್ಸಿನ್ ಪ್ಲಸ್ N2 ಬರ್ತದೆ. ಸೊ Cu2I2 ಸಾರಿ Ki ಜೊತೆ ರಿಯಾಕ್ಟ್ ಆದ್ರೆ ಅಯೋಡೋಬೆನ್ಸಿನ್ ಬರ್ತದೆ, ಗೊತ್ತಿರಲಿ. ಇಲ್ಲೂ ಕೂಡ ಫ್ಲೂರೋಬೆನ್ಸಿನ್ ಇಸ್ ನಾಟ್ ಅ ಮೆಥಡ್ ಫಾರ್ ಪ್ರಿಪರೇಷನ್. ಫ್ಲೂರೋಬೆನ್ಸಿನ್ ಇದರಿಂದ ಪ್ರಿಪೇರ್ ಮಾಡೋದಕ್ಕೆ ಬರೋದಿಲ್ಲ. ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ಈಸ್ ಯೂಸ್ ಟು ಪ್ರಿಪೇರ್ ಕ್ಲೋರೋಬೆನ್ಸಿನ್, ಬ್ರೋಮೋಬೆನ್ಸಿನ್ ಅಂಡ್ iodobenzene. Remember that, and iodobenzene. So this is called as Sandmeyer's reaction. So ಬಹಳ ಸಿಂಪಲ್ ಇದೆ ಇದು ರಿಯಾಕ್ಷನ್. ಇದುವರೆಗೆ ಯಾವುದೇ ಎಕ್ಸಾಮ್ ಅಲ್ಲಿ ಕೇಳಿಲ್ಲ, ಯಾಕಂದ್ರೆ ಸ್ಯಾಂಡ್ಮೇಯರ್ಸ್ ರಿಯಾಕ್ಷನ್ ಇವೆಲ್ಲಾ ರಿಯಾಕ್ಷನ್ ಅಲ್ಲಿ ಲಾಸ್ಟ್ ಪ್ರಿಫರೆನ್ಸ್, ಗೊತ್ತಿರಲಿ. ಲಾಸ್ಟ್ ಪ್ರಿಫರೆನ್ಸ್. ಉಳಿದಿರೋದೆಲ್ಲ ರಿಯಾಕ್ಷನ್ಸ್ ಒಂದಲ್ಲ ಒಂದು ಸಾರಿ ಕೇಳಿದ್ದಾರೆ. ಸ್ಯಾಂಡ್ಮೇಯರ್ಸ್ ರಿಯಾಕ್ಷನ್ ಇದುವರೆಗೂ ಕೇಳಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಓದ್ಬೇಕಾದ್ರೆ ಲಾಸ್ಟ್ ಪ್ರಿಫರೆನ್ಸ್ ಸ್ಯಾಂಡ್ಮೇಯರ್ಸ್ ರಿಯಾಕ್ಷನ್. ನೇಮ್ಡ್ ರಿಯಾಕ್ಷನ್ ಅಲ್ಲಿ ಲಾಸ್ಟ್ ಪ್ರಿಫರೆನ್ಸ್, ಗೊತ್ತಿರಲಿ. ರಿಯಾಕ್ಷನ್ ನೋಡೋದಕ್ಕೆ ಚಂದ ಕಾಣಿಸ್ತದೆ, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಪರ್ಫೆಕ್ಟ್ ಆಗ್ತದೆ, ಗೊತ್ತಿರಲಿ. ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ನೋಟ್ಸ್ ನಾ ಏನ್ ಕೊಟ್ಟಿದ್ದೀನಿ, ಆ ನೋಟ್ಸ್ ಅನ್ನು ತಗೊಳ್ಳಿ. ರಿಯಾಕ್ಷನ್ ಪ್ರತಿಯೊಂದಕ್ಕೂ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದೀನಿ. ರಿಯಾಕ್ಷನ್ ಬಂದ್ರೆ ಸ್ಟೇಟ್ಮೆಂಟ್ ಬರೆಯೋದು ಬಹಳ ಸಿಂಪಲ್ ನೋಡಿ. ಇದೇ ರಿಯಾಕ್ಷನ್ ಕೇಳ್ಬಿಟ್ರು ಅಂತ ಇಟ್ಕೊಳ್ಳಿ, ಏನ್ ಬರೀತೀರಿ? ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ Cu2Cl2 ಇನ್ ಪ್ರೆಸೆನ್ಸ್ ಆಫ್ HCl2 ಫಾರ್ಮ್ ಕ್ಲೋರೋಬೆನ್ಸಿನ್. ಬಹಳ ಸಿಂಪಲ್. ಈವನ್ ಕನ್ನಡ ಮೀಡಿಯಂದವರು ಕೂಡ ಈಸಿಲಿ ಬರೀಬಹುದು, ಯಾಕಂದ್ರೆ ಇಷ್ಟೇ. ಎಲ್ಲಿ ಯಾರೋ ಮಾರ್ಕ್ ಇದೆ ಇನ್ ಪ್ರೆಸೆನ್ಸ್ ಆಫ್, ಇಲ್ಲಿ ಮೇಲ್ಗಡೆ ಇದ್ರೆ ಇನ್ ಪ್ರೆಸೆನ್ಸ್ ಆಫ್, ಯಾರೋ ಮಾರ್ಕ್ ಇದ್ರೆ ರಿಯಾಕ್ಟ್ಸ್ ವಿತ್. ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ಇನ್ ಪ್ರೆಸೆನ್ಸ್ ಆಫ್ ಟು ಫಾರ್ಮ್ ದಿಸ್, ಅಷ್ಟೇ. ಹೀಗೆ ವೆರಿ ಸಿಂಪಲ್. ಒಂದ್ 2 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಬರ್ತದೆ. ಅಂಡ್ ಪ್ರಾಕ್ಟೀಸ್ ಮಾಡದೆ ಯಾವುದು ಬರೋದಿಲ್ಲ, ಗೊತ್ತಿರಲಿ. ಎಕ್ಸಾಮ್ ನಾಳೆ ಇದೆ ಅಂತಂದ್ರೆ ಇವತ್ತು ನೀವು ಓದ್ಕೊಂಡು ಹೋದ್ರೆ ಒಳ್ಳೆ ಮಾರ್ಕ್ಸ್ ಬರೋದಕ್ಕೆ ಸಾಧ್ಯನೂ ಇಲ್ಲ. ರಿಮೆಂಬರ್, ಬರಬಾರ್ದು ಅದು ಆಕ್ಚುಲಿ. ಬಿಕಾಸ್ ಆ ಒಬ್ಬ ಸ್ಟೂಡೆಂಟ್ ಲಾಸ್ಟ್ ಹಿಂದಿನ ದಿವಸ ಓದ್ಕೊಂಡು ಎಕ್ಸಾಮಿಗೆ ಹೋಗಿದ್ದಾನೆ ಅಂತಂದ್ರೆ ಅವನಿಗೆ ಒಳ್ಳೆ ಮಾರ್ಕ್ಸ್ ಬರುವಂತ ಲಾಯಕ್ ಅವನಿಗಿಲ್ಲ. ಹಿ ಇಸ್ ನಾಟ್ ಎಲಿಜಿಬಲ್ ಫಾರ್ ದಟ್. ಯಾಕಂದ್ರೆ ಪ್ರಾಕ್ಟೀಸ್ ಯು ಹ್ಯಾವ್ ಟು ಡೂ. ಪ್ರಾಕ್ಟೀಸ್ ಮಾಡಿದ್ರೆ ಬರ್ತದ, ಇಲ್ಲ ಅಂದ್ರೆ ಬರೋದಿಲ್ಲ, ಗೊತ್ತಿರಲಿ. ಸೊ ದಿಸ್ ಈಸ್ ಪ್ರಿಪರೇಷನ್ ಆಫ್ ಹ್ಯಾಲೋಜನ್ಸ್. Now we are going to discuss about physical properties, right? So now physical properties bala simple. Same aryl group idre melting point and boiling point depending on the iodine, bromine, chlorine, fluorine, hoda. So andre in this particular case, remember aryl iodide is having more boiling point than bromide, than chloride, than fluoride. ಯಾಕಂದ್ರೆ ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಇದೆ, ಹೌದಾ? ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಇದೆ, ರೈಟ್? ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಆದಾಗ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗ್ತದೆ. ಓಕೆ, ಎನಿ ಡೌಟ್ಸ್? ದೆನ್ ನೋಡಿ, ಈ ಸ್ಟೇಟ್ಮೆಂಟ್ ಅನ್ನ ಓದ್ರಿ, ಬಹಳ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಫ್ ಯು ಟೇಕ್ ಪ್ಯಾರಾ ಐಸೋಮರ್, remember if you take para isomer which is having high melting point compared to ortho and meta isomer, remember para isomer is having high melting point compared to ortho and meta isomer. ಯಾವುದು ಅಂತ ಹೇಳ್ಬಿಡ್ತೀನಿ ನೋಡಿ. if it is like this, ನೋಡಿ Cl this is para position, ಹೌದಾ? then Cl ortho position, ಹೌದಾ? then Cl meta position. ಯಾವುದು ಸಿಮೆಟ್ರಿಕ್ ಅಂತ ಅಂದ್ರೆ when we cut that molecule into exact 2 half, ಅಂದ್ರೆ like this, remember if I cut this molecule here exact 2 half, symmetrical ಅಥವಾ ಹೀಗೆ symmetrical. don't consider it like this sir, ಇದನ್ನು ಹೀಗೆ ಕಟ್ ಮಾಡ್ತೀನಿ ನಾನು, ಇದನ್ನು ಹೀಗೆ ಕಟ್ ಮಾಡ್ತೀನಿ, ಇದೇನು ಕೇಕ್ ಅಲ್ಲ ಕಟ್ ಮಾಡೋದು ಬೇಕಲ್ಲ ಅಂತ ಹೇಳಿ, ಗೊತ್ತಿರಲಿ. ಒಂದು ಆಕ್ಸಿಸ್ ಪ್ರಕಾರ ಕಟ್ ಮಾಡಬೇಕಾಗ್ತದೆ. ಓಕೆ, ಈಗ ನೋಡಿದ ತಕ್ಷಣ ಹೇಳ್ಬೋದು ಸಿಮೆಟ್ರಿಕಲ್ ಇದೆ ಅಂತಂದ್ರೆ ಮೇಲ್ಗಡೆ Cl ಕೆಳಗಡೆ Cl. ಸಿಮೆಟ್ರಿಕಲ್ ಇದ್ದಾಗ ಕ್ರಿಸ್ಟಲ್ ಲೆಟೈಸ್ ದೊಳಗೆ ಈಸಿಲಿ ಬೆಟರ್ ಆಗಿ ಫಿಟ್ ಆಗೋದು ಪ್ಯಾರಾ, ಗೊತ್ತಿರಲಿ. 1 ಮಾರ್ಕ್ಸ್ ಇದನ್ನ ಕೇಳಿದ್ದಿದೆ, 1 ಮಾರ್ಕ್ ಕ್ವಶನ್. ಫಿಟ್ ಆಗೋದು ಪ್ಯಾರಾ ಐಸೋಮರ್. ಅದಕ್ಕೆ ರಿಮೆಂಬರ್, ಪ್ಯಾರಾ ಐಸೋಮರ್ ಹ್ಯಾವಿಂಗ್ ಹೈ ಮೆಲ್ಟಿಂಗ್ ಪಾಯಿಂಟ್ ಕಂಪೇರ್ ಟು ಆರ್ಥೋ ಅಂಡ್ ಮೆಟಾ ಐಸೋಮರ್. ಓಕೆ, ಪ್ಯಾರಾ ಐಸೋಮರ್ ಇಸ್ ಹ್ಯಾವಿಂಗ್ ಹೈ ಮೆಲ್ಟಿಂಗ್ ಪಾಯಿಂಟ್ ಕಂಪೇರ್ ಟು ಆರ್ಥೋ ಅಂಡ್ ಮೆಟಾ ಐಸೋಮರ್. ದಟ್ ಈಸ್ ಡ್ಯೂ ಟು ದಿ ಸಿಮೆಟ್ರಿ. ಪ್ಯಾರಾ ಐಸೋಮರ್ ದಟ್ ಫಿಟ್ಸ್ ಇನ್ ದ ಕ್ರಿಸ್ಟಲ್ ಲೆಟೈಸ್ ಬೆಟರ್ ಆಸ್ ಕಂಪೇರ್ ಟು ಆರ್ಥೋ ಅಂಡ್ ಮೆಟಾ ಐಸೋಮರ್. ಇನ್ಸಾಲ್ಯುಬಲ್ ಇನ್ ವಾಟರ್ ಎಕ್ಸ್ಪೆಕ್ಟೆಡ್, ಯಾಕಂದ್ರೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಹೋದ ಇದು. ಇನ್ಸಾಲ್ಯುಬಲ್ ಇನ್ ವಾಟರ್, ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್, ಡೆಫಿನೆಟ್ಲಿ ಕರೆಕ್ಟ್. ಲಾಸ್ಟ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ,
once again order of reactivity ಯಾಕಂದ್ರೆ iodine is a good leaving group. Good leaving group. Leaving group ಯಾಕೆ good leaving group ಯಾಕೆ ಅಂತಂದ್ರೆ because of size. Size is more. Size ಜಾಸ್ತಿ ಇದ್ದಾಗ bond length will be less. Bond length will be less. ಅವಾಗ it can be broken easily. So like this, remember, order of reactivity ARI is more than ARBR, ARCl, ARF. These are the physical properties. Idrolage important ಅಂದ್ರೆ second one, remember that. Right. Now chemical properties. Chemical properties ಅಲ್ಲಿ ಒಂದು ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವೆಶ್ಚನ್ ಇದು. ವೆರಿ ವೆರಿ ಇಂಪಾರ್ಟೆಂಟ್. ಬಹಳ ಸಲ ಕೇಳಿದಿದೆ 3 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಕೇಳಿದಿದೆ. 3 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್. ಒಂದೊಂದ್ಸರಿ ಏನ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ SN1 ಇದೆಯಲ್ಲ, SN1 ಇದನ್ನ ಓನ್ಲಿ ರೈಟ್ ದ ಸ್ಟೆಪ್ಸ್ ಇನ್ ಮೆಕ್ಯಾನಿಸಮ್ ಅಂತ ಕೊಟ್ಟು 2 ಮಾರ್ಕ್ಸ್ ಕೇಳ್ಬಿಡ್ತಾರೆ. ಅವಾಗ ಏನ್ ಬರೀಬೇಕು? 2 ಸ್ಟೆಪ್. ಹೌದಾ? ಸ್ಟೆಪ್ 1 ಸ್ಟೆಪ್ 2 ಅಷ್ಟೇ ಬರೀಬೇಕು. ಎಕ್ಸ್ಪ್ಲನೇಷನ್ ಏನು ಬರೆಯೋಂಗಿಲ್ಲ. ಅದು 2 ಮಾರ್ಕ್ಸ್ ಕೇಳಿದಾಗ ಇದನ್ನ 3 ಮಾರ್ಕ್ಸ್ ಕೇಳಿದ್ದಿದೆ ಒಂದೊಂದ್ಸಾರಿ. ಇಲ್ಲ ಅಂದ್ರೆ SN1 2 ಮಾರ್ಕ್ಸ್ 3 ಮಾರ್ಕ್ಸ್ ಕೇಳಿದ್ರೆ ಅಥವಾ SN2 3 ಮಾರ್ಕ್ಸ್ ಅಲ್ಲಿ ಕೇಳಿದ್ರೆ ಇಲ್ಲಿ 2 ಮಾರ್ಕ್ಸ್ ಕೇಳ್ತಾರೆ. ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅಷ್ಟು ಪಾಯಿಂಟ್ ಬರೀರಿ. ನಾನು 4 ಪಾಯಿಂಟ್ ಹೇಳ್ತೀನಿ. 4 points I will tell. Whatever the number of marks they will ask, that many point you have to write. ಇನ್ನೊಂದು ಪಾಯಿಂಟ್ ಗೊತ್ತಿರಲಿ, ನಿಮ್ ಕಾಲೇಜ್ದೊಳಗೆ ಹೆಂಗ್ ಮಾಡ್ತಾರ ಅಂತ ಗೊತ್ತಿಲ್ಲ ನನಗೆ, ಬಟ್ ಕೆಮಿಸ್ಟ್ರಿ ಒಳಗೆ ಹಾಫ್ ಮಾರ್ಕ್ಸ್ ಕಾನ್ಸೆಪ್ಟೇ ಇಲ್ಲ. ಹಾಫ್ ಮಾರ್ಕ್ಸ್ ಕಾನ್ಸೆಪ್ಟೇ ಇಲ್ಲ, ಗೊತ್ತಿರ್ಲಿ. ಆದ್ರೂ ಒಂದಷ್ಟು ಕಾಲೇಜ್ದೊಳಗೆ ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರು ಏನ್ ಮಾಡ್ತಾರೆ, 4 ಬರೆದ್ರೆ 2 ಮಾರ್ಕ್ಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಒಂದೊಂದು ಪಾಯಿಂಟ್ ಹಾಫ್ ಮಾರ್ಕ್ಸ್ ಕಾನ್ಸೆಪ್ಟೇ ಇಲ್ಲ. ಹಾಫ್ ಮಾರ್ಕ್ಸ್ ಕೊಡೋಂಗೆ ಇಲ್ಲ. ಕೊಟ್ರೆ 1 ಇಲ್ಲ 0, 2 ಆಪ್ಷನ್. ರಿಮೆಂಬರ್, ಕೊಟ್ರೆ 1 ಇಲ್ಲ 0. ಅದಕ್ಕೆ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅಷ್ಟು ಪಾಯಿಂಟ್ ಬರೀರಿ. Haloarenes, correct ಅರ್ಥ ಮಾಡ್ಕೊಳ್ಳಿ. Haloarenes are less reactive towards nucleophilic substitution reaction than haloalkane. Give reason. Under the meaning, haloalkanes can undergo nucleophilic substitution reaction easily. The meaning of this is, remember, meaning of this is, if I take haloarenes like this, benzene ring above that X, right? Common sense eniga, haloarenes are less reactive. And meaning nucleophile hatra ಈ ಬಾಂಡ್ ಅನ್ನ ಬ್ರೇಕ್ ಮಾಡುವಂತ ಕೆಪಾಸಿಟಿ ಬಹಳ ಕಡಿಮೆ ಇದೆ ಅಂತ ಮೀನಿಂಗು. ಅರ್ಥ ಮಾಡ್ಕೊಳ್ಳಿ. ಸಿ ರಿಮೆಂಬರ್, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಏನು? ಈ ಎಕ್ಸ್ ಹೋಗ್ಬಿಟ್ಟು ನ್ಯೂಕ್ಲಿಯೋಫೈಲ್ ಬರ್ಬೇಕಿತ್ತು. ಇಲ್ಲಿ ನ್ಯೂಕ್ಲಿಯೋಫೈಲ್ ಬರಬೇಕು. ಇದನ್ನ ನಾವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಹೌದಾ? ಈಗ ನೋಡಿ, ಸಿಂಪಲ್ RX ಇತ್ತು ಪ್ಲಸ್ OH ಮೈನಸ್ ಆಯ್ತು, ROH ಆಯ್ತು ಪ್ಲಸ್ X ಮೈನಸ್ ಆಯ್ತು. ಹೌದಾ? ಅಂದ್ರೆ ಮೀನಿಂಗ್ ಏನು? X ಹೋಗಿ OH ಮೈನಸ್ ಬಂತು. ಇದನ್ನ ನಾವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರೆದ್ವಿ. ಅದು ಆಗ್ಬೇಕು ಅಂತ ಅಂದ್ರೆ ನ್ಯೂಕ್ಲಿಯೋಫೈಲಿಗೆ ಈ X ಮತ್ತು C ಏನಿದೆಯಲ್ಲ, C ಬಾಂಡ್ ಬ್ರೇಕ್ ಮಾಡಬೇಕು. ನ್ಯೂಕ್ಲಿಯೋಫೈಲ್ ಎಷ್ಟೇ ಸ್ಟ್ರಾಂಗ್ ಇರ್ಲಿ, ಇದನ್ನ ಬ್ರೇಕ್ ಮಾಡೋದು ಈಸಿ ಅಲ್ಲ. ರಿಮೆಂಬರ್, ನಾಟ್ ಈಸಿ. ಯಾಕೆ ಅನ್ನೋದನ್ನ ರೀಸನ್ ಹೇಳ್ತೀವಿ ನಾವು. ಯಾಕೆ ಅನ್ನೋದಕ್ಕೆ ರೀಸನ್ ನೋಡಿ, ಕರೆಕ್ಟ್ ಆಗಿ ನೋಡಿ. ಫಸ್ಟ್ ಒನ್ ಬಹಳ ಸಿಂಪಲ್. ಕಾರ್ಬನ್ ಹ್ಯಾಲೋಜನ್ ಬಾಂಡ್ ಗೆಟ್ಸ್ ಪಾರ್ಷಿಯಲ್ ಡಬಲ್ ಬಾಂಡ್ ಪ್ರಾಪರ್ಟಿ ಡ್ಯೂ ಟು ರೆಸೊನೆನ್ಸ್ ಅಂಡ್ ಕ್ಲೀವೇಜ್ ಇಸ್ ಡಿಫಿಕಲ್ಟ್. ರಿಮೆಂಬರ್, ಕಾರ್ಬನ್ ಹ್ಯಾಲೋಜನ್ ಬಾಂಡ್ ಗೆಟ್ಸ್ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್. ಇದಕ್ಕೆ ಒಂದು ಸ್ಟ್ರಕ್ಚರ್ ಬರೆದು ಹೇಳ್ತೀನಿ ನಿಮಗೆ. ನೋಡಿ, ನೋಡಿ ರೆಸೊನೆನ್ಸ್ ಯಾವ ರೀತಿ ಬರೀತೀವಿ? ಬೆನ್ಸಿನ್ ರಿಂಗ್ ಈ ರೀತಿ ಬರ್ದೆ ನಾನು, Cl. ರಿಮೆಂಬರ್, Cl ಮೇಲ್ಗಡೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ. ಅದಕ್ಕೆ ಇದು ಎಲೆಕ್ಟ್ರಾನ್ ಇಲ್ಲಿ ಕೊಡುತ್ತದೆ. ಆವಾಗ ಈ ಎಲೆಕ್ಟ್ರಾನ್ ಇಲ್ಲಿ ಕಾರ್ಬನ್ ತಗೊಂಡ್ಬಿಟ್ಟು ಯು ಆರ್ ಗೋಯಿಂಗ್ ಟು ಗೆಟ್ ದ ರೆಸೊನೇಟಿಂಗ್ ಸ್ಟ್ರಕ್ಚರ್ ಆಸ್ ಲೈಕ್ ದಿಸ್. ಸ್ವಲ್ಪ ಬೆನ್ಸಿನ್ ರಿಂಗ್ ಬಾಂಡ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ರೈಟ್, ಲೈಕ್ ದಿಸ್. ಇಲ್ಲಿ ಮೈನಸ್ ಬಂತು, ಡಬಲ್ ಬಾಂಡ್ Cl ಮೇಲೆ ಪಾಸಿಟಿವ್ ಬಂತು. ಹೌದಾ? ಸೊ ಈ ರೀತಿ ರೆಸೊನೇಟಿಂಗ್ ಸ್ಟ್ರಕ್ಚರ್ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಈ ಎಲೆಕ್ಟ್ರಾನ್ ಇಲ್ಲಿ ಹೋಯ್ತು, ಈ ಎಲೆಕ್ಟ್ರಾನ್ ಇಲ್ಲಿ ಬರ್ತದೆ. ಲಾಸ್ಟ್ ಇಯರ್ ಟೆಕ್ಸ್ಟ್ ಬುಕ್ ನೋಡ್ಬಿಟ್ರೆ ನಿಮಗೆ ನೀಟಾಗಿ ಅರ್ಥ ಆಗ್ತದೆ. ಇದು ಡಬಲ್ ಬಾಂಡ್ ಇಲ್ಲಿ ಬಂತು, ಇಲ್ಲಿ ಡಬಲ್ ಬಾಂಡ್ ಬಂತು, Cl ಬಂತು. ಈಗ ನೆಕ್ಸ್ಟ್ ಸ್ಟೆಪ್ ಏನಾಗ್ತದೆ? ಈ ನೆಗೆಟಿವ್ ಎಲೆಕ್ಟ್ರಾನ್ ಇಲ್ಲಿ ಹೋಗ್ತದೆ, ಇದು ಇಲ್ಲಿ ಬರ್ತದೆ. ಸೊ ಹೀಗಾಗ್ಬಿಟ್ಟು ಇಡೀ ಮಾಲಿಕ್ಯೂಲ್ ಅಲ್ಲಿ ನಿಮಗೆ ಕಾಣಿಸಬಹುದು. ಇಡೀ ಮಾಲಿಕ್ಯೂಲ್ ಅಲ್ಲಿ ಯು ಕ್ಯಾನ್ ಸಿ ದಟ್ ಸಿ ಬಾಂಡ್ ಇಲ್ಲಿ ಬಂತು, ಇಲ್ಲಿ ಬಂತು, ಡಬಲ್ ಬಾಂಡ್ Cl ಪ್ಲಸ್ ಬಂತು. ಹೌದಾ? ಈಗ ಎಲ್ಲ ಕಡೆ ನೋಡಿ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಇದೆಯಾ? ಡಬಲ್ ಬಾಂಡ್ ಕ್ಯಾರೆಕ್ಟರ್ ಇದೆ ನೋಡಿ. ಡಬಲ್ ಬಾಂಡ್ ಕ್ಯಾರೆಕ್ಟರ್, ಡಬಲ್ ಬಾಂಡ್ ಇದ್ದಾಗ ಬಾಂಡ್ ಬ್ರೇಕ್ ಮಾಡೋದು ಡಿಫಿಕಲ್ಟ್. ದಟ್ ಈಸ್ ವಿ ಕಾಲ್ಡ್ ಇಟ್ ಆಸ್ ಕ್ಲೀವೇಜ್ ಇಸ್ ಡಿಫಿಕಲ್ಟ್. ರಿಮೆಂಬರ್, ಬಹಳಷ್ಟು ಮಂದಿ ತಪ್ಪೇನ್ ಮಾಡ್ತಾರೆ, ಈ ಪಾಯಿಂಟ್ ಅನ್ನು ಬರೀಬೇಕಾದ್ರೆ ಓನ್ಲಿ ಯು ವಿಲ್ ರೈಟ್ ಫಸ್ಟ್ ಪಾಯಿಂಟ್ ರೆಸೋನೆನ್ಸ್ ಇಫೆಕ್ಟ್. ಇಷ್ಟೇ ಬರೀತೀರಿ, ರಾಂಗ್. ಇಷ್ಟೇ ಬರೆದು ಮಾರ್ಕ್ಸ್ ಕೊಡೋದಿಲ್ಲ, ಡೀಟೇಲ್ ಆಗಿ ಬರೀಬೇಕು. ಕಾರ್ಬನ್ ಹ್ಯಾಲೋಜನ್ ಬಾಂಡ್ ಗೆಟ್ಸ್ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಡ್ಯೂ ಟು ರೆಸೋನೆನ್ಸ್ ಅಂಡ್ ಕ್ಲೀವೇಜ್ ಇಸ್ ಡಿಫಿಕಲ್ಟ್ ಅಂತ ಹೇಳಿ. ಎರಡನೇದು ನೋಡಿ, sp2 ಹೈಬ್ರಿಡೈಸ್ಡ್ ಕಾರ್ಬನ್. sp2 ಹೈಬ್ರಿಡೈಸ್ಡ್ ಕಾರ್ಬನ್ ಅಂತ ಅಂದ್ರೆ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಕಾರ್ಬನ್ ಹ್ಯಾಲೋಜನ್ ಬಾಂಡ್ ವಿಲ್ ಬಿ ಸ್ಟ್ರಾಂಗರ್. ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಸ್ಟ್ರೆಂತ್ ಆಫ್ ದ ಬಾಂಡ್ ಡಿಪೆಂಡಿಂಗ್ ಆನ್ ಹೈಬ್ರಿಡೈಸೇಷನ್.
sp more than sp2 more than sp3. sp3 ಅಂದ್ರೆ ಸ್ಟ್ರೆಂತ್ ಬಹಳ ಕಡಿಮೆ ಇರ್ತದೆ, sp2 ಅಂದ್ರೆ ಜಾಸ್ತಿ ಇರ್ತದೆ. ಅದಕ್ಕೆ ರಿಮೆಂಬರ್ sp2 hybridized carbon halogen bond is stronger and shorter and difficult to break. ಮೂರನೇದು ಇನ್ಸ್ಟೆಬಿಲಿಟಿ ಆಫ್ ಫಿನೈಲ್ ಕ್ಯಾಟಿಯಾನ್. ಇಲ್ಲಿ ಕ್ಯಾಟಿಯಾನ್ ಕತೆ ಯಾಕೆ ಬಂತು ನೋಡ್ತಾ ಹೋಗಿ. ಒಂದು ಮೆಕ್ಯಾನಿಸಮ್ ನಾವು ಡಿಸ್ಕಸ್ ಮಾಡಿದ್ವಿ ಹೌದಾ. ಈ ರೀತಿ ಮೆಕ್ಯಾನಿಸಮ್ ಇತ್ತು, Cl ಇತ್ತು. ಫಸ್ಟ್ ಸ್ಟೆಪ್ ಏನಾಯ್ತು, ಫಸ್ಟ್ ಕಾರ್ಬೋಕ್ಯಾಟಿಯಾನ್ ಆಯ್ತಿಲ್ಲೋ, ಕಾರ್ಬೋಕ್ಯಾಟಿಯಾನ್ ಆಯ್ತಾ ಪ್ಲಸ್ ಅಂತ ಹೇಳಿ ಇದ್ರ ಮೇಲೆ ಹೌದಾ, ಇದ್ರ ಮೇಲೆ ಪ್ಲಸ್ ಅಂತ ಬಂತು ಕಾರ್ಬೋಕ್ಯಾಟಿಯಾನ್. ಅದೇ ರೀತಿ ನಾವು ಈಗ ಬೆನ್ಸಿನ್ ರಿಂಗ್ ಇದೆ ನಮ್ಮ ಹತ್ರ ಹೌದಾ, ಬೆನ್ಸಿನ್ ರಿಂಗ್ ಇದೆ ರೈಟ್. ಬೆನ್ಸಿನ್ ರಿಂಗ್ ಮೇಲ್ಗಡೆ Cl ಇದೆ. ಈಗ ಈ Cl ಫಸ್ಟ್ ಸ್ಟೆಪ್ ಏನಾಗ್ತದೆ, ಇದು ಹೋಗ್ತದ, ಇದು ಫಾರ್ಮ್ ಆಗ್ತದೆ ಕಾರ್ಬೋಕ್ಯಾಟಿಯಾನ್. ಇದಕ್ಕೆ ನಾವು ಫಿನೈಲ್ ಕಾರ್ಬೋಕ್ಯಾಟಿಯಾನ್ ಅಂತ ಕರಿತೀವಿ ಅಥವಾ ಫಿನೈಲ್ ಕ್ಯಾಟಿಯಾನ್ ಅಂತ ಕರಿತೀವಿ. ರಿಮೆಂಬರ್ ಒನ್ ಥಿಂಗ್, ಫಿನೈಲ್ ಕ್ಯಾಟಿಯಾನ್ ಇಸ್ ನಾಟ್ ಸ್ಟೇಬಲ್. ಯಾಕಂದ್ರೆ ಇದರೊಳಗೆ ರೆಸೋನೆನ್ಸ್ ಇಲ್ಲ. ರಿಮೆಂಬರ್, ನಾಟ್ ಸ್ಟೆಬಿಲೈಸ್ಡ್ ಬೈ ರೆಸೋನೆನ್ಸ್ ಇಲ್ಲ ಇದರಲ್ಲಿ. ರೆಸೋನೆನ್ಸ್ ಅಂದ್ರೆ ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲ. ಅದಕ್ಕೆ ರಿಮೆಂಬರ್ ಇಟ್ ಇಸ್ ನಾಟ್ ಸ್ಟೇಬಲ್. ಫಿನೈಲ್ ಕ್ಯಾಟಿಯಾನ್ ಇಸ್ ನಾಟ್ ಸ್ಟೆಬಿಲೈಸ್ಡ್ ಬೈ ರೆಸೋನೆನ್ಸ್ ಅನ್ನೋದು ಗೊತ್ತಿರಲಿ. ಹೆನ್ಸ್ ಫಿನೈಲ್ ಕ್ಯಾಟಿಯಾನ್ ವಿಚ್ ಇಸ್ ಫಾರ್ಮ್ಡ್ ಇಸ್ ನಾಟ್ ಸ್ಟೇಬಲ್. ಅದಕ್ಕೆ that is also one of the reason why it will not undergo nucleophilic substitution reaction easily. Last one is, remember, benzene ring is always electron rich. ಯಾಕಂತಂದ್ರೆ ಬೆನ್ಸಿನ್ ರಿಂಗ್ ಅಲ್ಲಿ ಯಾವಾಗಲೂ ಎಲೆಕ್ಟ್ರಾನ್ ಇರ್ತದೆ. ಇದು ಬೆನ್ಸಿನ್ ರಿಂಗ್ ಮೇಲ್ಗಡೆ Cl ಇದೆ, ಬಟ್ ಬೆನ್ಸಿನ್ ರಿಂಗ್ ಅಲ್ಲಿ ಯಾವಾಗಲೂ ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ ಇರ್ತದ. ಪ್ಲಸ್ ನ್ಯೂಕ್ಲಿಯೋಫೈಲ್ ಅಂದ್ರೆ ಎಲೆಕ್ಟ್ರಾನ್ ರಿಚ್. ನ್ಯೂಕ್ಲಿಯೋಫೈಲ್ ಎಲೆಕ್ಟ್ರಾನ್ ರಿಚ್ ಇದೆ, ಬೆನ್ಸಿನ್ ಎಲೆಕ್ಟ್ರಾನ್ ರಿಚ್ ಇದೆ. ಅವಾಗ ಏನಾಗ್ತದೆ, there will be repulsion. both are electron rich. ಒಂದು ಎಲೆಕ್ಟ್ರಾನ್ ಡೆಫಿಷಿಯಂಟ್ ಇರಬೇಕು, ಒಂದು ಎಲೆಕ್ಟ್ರಾನ್ ರಿಚ್ ಇರಬೇಕು. ಅವಾಗ ರಿಯಾಕ್ಷನ್ ಈಸಿ ಆಗ್ತದೆ. one is electron rich, one is electron deficient, but here both are electron rich. Repulsion will be there. Because of that also this haloarenes are less reactive towards nucleophilic substitution reaction. ಬಹಳ ಇಂಪಾರ್ಟೆಂಟ್, ಬಹಳ ಸಿಂಪಲ್. 4 ಪಾಯಿಂಟ್ ಇದರೊಳಗೆ ನೀವು 3 ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರು ಸಾಕು for 3 marks. We will see some reactions. See, ನಾವು ರಿಯಾಕ್ಷನ್ ಲೆಸ್ ರಿಯಾಕ್ಟಿವ್ ಅಂತ ಹೇಳಿದ್ವಿ, ನೆನಪಿರ್ಲಿ. ಇಟ್ ಈಸ್ ನಾಟ್ ಎಟ್ ಆಲ್ ಇಂಪಾಸಿಬಲ್ ಅಂತ ಹೇಳಿಲ್ಲ, ಅರ್ಥ ಆಯ್ತಾ? ಲೆಸ್ ರಿಯಾಕ್ಟಿವ್. ಸೊ ನಾವು ವಿಲ್ ಡಿಸ್ಕಸ್ ಅಬೌಟ್ ದೋಸ್ ರಿಯಾಕ್ಟಿವಿಟಿ. ಫಸ್ಟ್ ಒನ್ ನೋಡಿ, ಕ್ಲೋರೋಬೆನ್ಸಿನ್ ತಗೊಂಡ್ವಿ ಅಂಡ್ ಇಟ್ ಈಸ್ ಕಾಮನ್ ಸೆನ್ಸ್ ದಟ್ ಯಾವಾಗ ಲೆಸ್ ರಿಯಾಕ್ಟಿವ್ ಇದೆ ಅದು ನಾರ್ಮಲ್ ಟೆಂಪರೇಚರ್ ಪ್ರೆಷರ್ ಅಂತೂ ಆಗೋದಿಲ್ಲ, ನಾರ್ಮಲ್ ಕಂಡೀಷನ್ ದಲ್ಲಿ ರಿಯಾಕ್ಷನ್ ಆಗೋದಿಲ್ಲ. ಅದಕ್ಕಾಗಿ ಏನ್ ಮಾಡ್ಬೇಕು ಅಂತಂದ್ರೆ ರಿಯಾಕ್ಟ್ಸ್ ವಿತ್ NaOH ಎಟ್ ನೋಡಿ 300 ಅಟ್ಮಾಸ್ಫಿಯರಿಕ್ ಪ್ರೆಷರ್, 623 ಕೆಲ್ವಿನ್ ಟೆಂಪರೇಚರ್. ಆವಾಗ ಯು ಆರ್ ಗೋಯಿಂಗ್ ಟು ಗೆಟ್ OH. ನೋಡಿ ಏನಾಯ್ತು, Cl ರಿಪ್ಲೇಸ್ ಆಯ್ತಾ, Cl ರಿಪ್ಲೇಸ್ ಆಗಿ OH ಬಂತು. ಅಂದ್ರೆ ನ್ಯೂಕ್ಲಿಯೋಫೈಲ್ ಏನಿದ್ರಲ್ಲಿ OH ಮೈನಸ್ ಹೌದಾ, ದಟ್ ಈಸ್ ರಿಪ್ಲೇಸಿಂಗ್ ದಿಸ್. ನಾವು ಆಗೋದೇ ಇಲ್ಲ ಅಂತ ಹೇಳಿಲ್ಲ, ಬಟ್ ನಾಟ್ ನಾರ್ಮಲ್ ಕಂಡೀಷನ್ ಆಗೋದಿಲ್ಲ. ಯಾಕೆಂದ್ರೆ ರೀಸನ್ ಹೇಳಿದ್ವಿ. ಬಟ್ ನಾವು ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಾಗ ಈ Cl ಮತ್ತೆ C ಬಾಂಡ್ ಎಷ್ಟೇ ಸ್ಟ್ರಾಂಗ್ ಇದ್ರೂ ಬ್ರೇಕ್ ಆಗ್ಬೋದು. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಪ್ರಾಡಕ್ಟ್, phenol as a product you are going to get. Remember, chlorobenzene converted into phenol by the heating of aqueous NaOH solution at temperature of 623 Kelvin at a pressure of 300 atmospheric pressure. Remember, this is called as replacement by hydroxyl group. Actually, ಮುಂದೆ ನಾವು CET ನೀಟ್ ಒಳಗೆ ಹೇಳ್ತೀವಿ, ಈ ಮೆಥಡ್ ನಾವು ಡೌಸ್ ಪ್ರೊಸೆಸ್ ಅಂತಾನೂ ಕರಿತೀವಿ. ಬಟ್ ಇಲ್ಲಿ ಅದು ನೇಮ್ ಇಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ನೇಮಿಂಗ್ ರಿಯಾಕ್ಷನ್ ಇದರೊಳಗೆ ಈ ಚಾಪ್ಟರ್ ಇಲ್ಲ, ಬಟ್ ಗೊತ್ತಿರಲಿ ಅಷ್ಟೇ. ಕ್ಲೋರೋಬೆನ್ಸಿನ್ ರಿಯಾಕ್ಟ್ ವಿತ್ NaOH, phenol, OH, ರೈಟ್. ಈಗ ಬಹಳ ಇಂಪಾರ್ಟೆಂಟ್. ಈಗ ನಾವು ಈ ಒಂದು ಕ್ಲೋರೋಬೆನ್ಸಿನಿಗೆ ಯಾವುದಾದರೂ NO2 ಗ್ರೂಪ್ ಲೈಕ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್. NO2 ಇಸ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಅಂದ್ರೆ ತನ್ನ ಕಡೆ ಜಕ್ಕೊಳ್ಳುವಂತಹ ಕೆಪಾಸಿಟಿ ಇರುವಂತದ್ದು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್. If I attached, remember, if we attach NO2 such type of electron withdrawing group, then remember reactivity of this compound increases. ಗೊತ್ತಿರಲಿ, reactivity increases. ಯಾಕೆ? ಇಷ್ಟೊತ್ತನಕ ನಾವೇನ್ ಹೇಳಿದ್ವಿ, ರೆಸೋನೆನ್ಸ್ ಇರೋದಕ್ಕೆ ಡಬಲ್ ಬಾಂಡ್ ನೇಚರ್ ಇರ್ತದ, ಬ್ರೇಕ್ ಮಾಡೋದು ಡಿಫಿಕಲ್ಟ್. ಈಗೇನಾಯ್ತು, ಇಲ್ಲೊಂದು ಗ್ರೂಪ್ ಅನ್ನ ಎಕ್ಸ್ಟ್ರಾ ಅಟ್ಯಾಚ್ ಮಾಡಿದ್ವಿ, ದಟ್ ಈಸ್ ಗೋಯಿಂಗ್ ಟು ವಿತ್ಡ್ರಾಸ್ ದ ಎಲೆಕ್ಟ್ರಾನ್. ಅವಾಗ ಏನಾಯ್ತು, ಈ ಡಬಲ್ ಬಾಂಡೆಡ್ ಏನು ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ ಇತ್ತಲ್ಲ, ಇಲ್ಲಿ ಡಬಲ್ ಬಾಂಡೆಡ್ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ ಏನಿತ್ತಲ್ಲ, ಇದು NO2 ಕಡೆ ಪಾಸ್ ಆಗ್ಬಿಡ್ತದೆ. ಯಾಕಂದ್ರೆ NO2 is having that ability to attract the electrons towards itself. ತನ್ನ ಕಡೆ ಎಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ಆವಾಗ ಈ ಬಾಂಡ್ ಅನ್ನ ಬ್ರೇಕ್ ಮಾಡೋದು ಈಸಿ ಆಗಿಬಿಡ್ತದೆ. ಎಕ್ಸಾಂಪಲ್ ನೋಡಿ, ಒಂದು ನೈಟ್ರೋ ಗ್ರೂಪ್ ಆಡ್ ಮಾಡಿದೆ, ಹೌದಾ? ಇದ್ರೊಳಗೆ ನೋಡಿ ಟೆಂಪರೇಚರ್ ಕಡಿಮೆ ಆಯ್ತಾ, ಪ್ರೆಷರ್ ನೋಡಿ 1 atmosphere is enough. ಏನು ಮೆನ್ಷನ್ ಮಾಡಿಲ್ಲ ಅಂದ್ರೆ 1 atmosphere is enough. ಟೆಂಪರೇಚರ್ ಕಡಿಮೆ ಆಯ್ತು. Now you can see
easily Cl replaced by OH. Cl replaced by OH. This is the beauty of organic chemistry. ಯಾವುದೋ ಒಂದು OH Cl ಇದೆ, ಬಾಂಡ್ ಸ್ಟ್ರಾಂಗ್ ಇದೆ, ನಾವು ಕರ್ಕೊಂಡು ಬಂದ್ವಿ ಯಾರನ್ನ, NO2 ಗ್ರೂಪ್ ಅನ್ನ ಕರ್ಕೊಂಡು ಬಂದ್ವಿ. ಡೈರೆಕ್ಟ್ ಆಗಿ Cl ಗೆ ಅಟ್ಯಾಚ್ ಮಾಡಿಸಿಲ್ಲ, ನಾವು Cl ಜೊತೆ ರಿಯಾಕ್ಟ್ ಮಾಡಿಸಿಲ್ಲ. ಆ NO2 ಗ್ರೂಪ್ ಅನ್ನ ಬೆನ್ಸಿನ್ ರಿಂಗ್ಗೆ ಕೆಳಗಿಂದ ಹಚ್ಚಿದ್ವಿ ಪ್ಯಾರಾ ಪೊಸಿಷನ್ ಗೆ. ಅವಾಗ ಏನಾಗ್ಬಿಡ್ತು, ನೈಟ್ರೋ ಗ್ರೂಪ್ ಆ ಎಲೆಕ್ಟ್ರಾನ್ ಪೇರ್ ನ ತನ್ನ ಕಡೆ ಎಳ್ಕೊಳ್ಳೋದು ಸ್ಟಾರ್ಟ್ ಆಗ್ಬಿಡ್ತು. ಮತ್ತೆ ಕಾರ್ಬನ್ Cl ಬಾಂಡ್ ವೀಕ್ ಆಗ್ತಾ ಬಂತು. Carbon Cl bond become weak. Hence remember, Cl can be replaced by OH easily. Remember, this is the way this reaction takes place. ಈಗ ಜಸ್ಟ್ ಇಮ್ಯಾಜಿನ್, ನೀವು ಹೇಳ್ಬೋದು ಸರ್ ಒಂದ್ NO2 ಆಡ್ ಮಾಡಿದ್ರಲ್ಲ, ಇನ್ನೊಂದು NO2 ಆಡ್ ಮಾಡಿದ್ರೆ ಏನಾಗ್ತದೆ, ಇನ್ನೊಂದು NO2 ಆಡ್ ಮಾಡಿದ್ರೆ ನೋಡಿ ಮಜಾ ನೋಡ್ರಿ, ಇಲ್ಲಿ ಇನ್ನೊಂದು NO2 ಆಡ್ ಮಾಡಿದ್ರೆ ಇಲ್ಲಿ ಆವಾಗ ರಿಮೆಂಬರ್ 368 ಕೆಲ್ವಿನ್ ಆಗ್ಬಿಡ್ತು. ಟೆಂಪರೇಚರ್ ನೋಡಿ ಹೆಂಗ್ ಕಡಿಮೆ ಆಗ್ಲಿಕ್ಕೆ 623 443. ಸೊ 368 ಕೆಲ್ವಿನ್ ಆಗ್ಬಿಡ್ತು. ಪ್ರೆಷರ್ ಬೇಡ. ರಿಮೆಂಬರ್ ನಾವು OH ರಿಪ್ಲೇಸ್ ನೋಡಿ ಈಸಿಲಿ ಆಗ್ಬಿಡ್ತು. ಹೋಗ್ಲಿ ಇನ್ನೊಂದು ಸರ್, ಇನ್ನೊಂದು NO2 ಆಡ್ ಮಾಡಿಯಲ್ಲ, ಇನ್ನೊಂದು NO2 ಆಡ್ ಮಾಡಿದೆ. ಅವಾಗ ನೋಡಿ ಬರೀ ವಾರ್ಮ್ ಅಂದ್ರೇನು 273 0 ಡಿಗ್ರಿ ಸೆಲ್ಸಿಯಸ್. ಹೌದಾ, ವಾರ್ಮ್ ಅಂದ್ರೆ ಅರೌಂಡ್ 40 ಡಿಗ್ರಿ ಸೆಲ್ಸಿಯಸ್. ವಾರ್ಮ್ ವಾಟರ್ ಅರೌಂಡ್ 310 ಅಥವಾ 312 ಅಥವಾ 315 ಕೆಲ್ವಿನ್ ಇಸ್ ಎನಫ್. ಯು ಆರ್ ಗೋಯಿಂಗ್ ಟು ಗೆಟ್ ದ ಪ್ರಾಡಕ್ಟ್. ಅಂದ್ರೆ ಇದರಿಂದ ನಾವು ಏನ್ ಅನ್ಕೊಂಡ್ವಿ, ಏನು ಅರ್ಥ ಮಾಡ್ಕೊಂಡ್ವಿ, as electron withdrawing group increases, reactivity increases. This is the conclusion of this reaction. First of all, ಇದು less reactive. ಅಂಥದ್ರೊಳಗೆ ನಾವು ಟೆಂಪರೇಚರ್ ಜಾಸ್ತಿ ಮಾಡಿದ್ವಿ, ಪ್ರೆಷರ್ ಜಾಸ್ತಿ ಮಾಡಿದ್ವಿ, ರಿಪ್ಲೇಸ್ ಮಾಡಿಬಿಟ್ವಿ. ಕಡೆಗೆ ಇನ್ನೊಂದು ಗ್ರೂಪ್ ಅಟ್ಯಾಚ್ ಮಾಡಿದ್ವಿ, which is electron withdrawing. That has increased the reactivity. Another electron withdrawing still increases. 3 electron withdrawing still more increases. Reactivity increases, easily react agbiಡ್ತು. This is what we call it as replacement of Cl by OH group. Yes. Reaction with metals. ಇದರಲ್ಲಿ ಎರಡು ರಿಯಾಕ್ಷನ್ ಡಿಸ್ಕಸ್ ಮಾಡೋಣಂತೆ. ಫಸ್ಟ್ ಒಂದು ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್, ಬಹಳ ಸಿಂಪಲ್. ವುಡ್ಸ್ ಫಿಟ್ಟಿಂಗ್ ಬಹಳ ಸಿಂಪಲ್, ಸಿಂಪ್ಲೆಸ್ಟ್ ರಿಯಾಕ್ಷನ್, ಬಹಳ ಸಿಂಪಲ್ ನೋಡಿ. ಫಸ್ಟ್ ಏನ್ ಮಾಡ್ತೀವಿ, ಹ್ಯಾಲೋ ಬೆಂಜಿನ್ ತಗೋತೀವಿ. ಅಂದ್ರೆ ಹ್ಯಾಲೋರಿನ್ ತಗೊಂಡ್ವಿ. NaC ವುಡ್ಸ್ ಇದ್ದಲ್ಲಿ ವುಡ್ಸ್ ಫಿಟ್ಟಿಂಗ್, ಐ ಥಿಂಕ್ ಅಣ್ಣ ತಮ್ಮ ಇರ್ಬೇಕಿರೋ, ಇರ್ಲಿ. ವುಡ್ಸ್ ಫಿಟ್ಟಿಂಗ್ ಯಾರಿದ್ರು, ಇಬ್ರೊಳಗೆ ಒಬ್ರು ಇದ್ರು ಕೂಡ ಇದು ಫಿಕ್ಸ್. ಸೋಡಿಯಂ ಇನ್ ಡ್ರೈ ಈಥರ್ ಇಸ್ ಫಿಕ್ಸ್. ರಿಮೆಂಬರ್, ಸೋಡಿಯಂ ಇನ್ ಡ್ರೈ ಈಥರ್ ಇಸ್ ಫಿಕ್ಸ್. ಏನು ಇಲ್ಲಿ ಹ್ಯಾಲೋರಿನ್ ಪ್ಲಸ್ ಹ್ಯಾಲೋಅಲ್ಕೇನ್ ಸಿಮಿಲರ್ ವೇ ನೋಡಿ. ಎಕ್ಸ್ NaX ಸೇರಿ NaX ಹೊರಗೋಯ್ತು. ಈ R ತಗೊಂಡು ಬಂದು ಡೈರೆಕ್ಟ್ ಆಗಿ ಬೆನ್ಸಿನ್ಗೆ ಹಚ್ಬಿಡಿ. ಹೌದಾ, ಅಲ್ಕೈಲ್ ಬೆನ್ಸಿನ್ ಬಂದ್ಬಿಡ್ತು. ಬಹಳ ಸಿಂಪಲ್ ಎಕ್ಸ್ಪ್ಲನೇಷನ್ ನೋಡಿ. 1 molecule of aryl halide, 1 molecule of alkyl halide treated with sodium in dry ether to form alkyl benzene. Halorin ತಪ್ಪಾಗ್ತದೆ. To form, remember, alkyl benzene. ಬಹಳ ಸಿಂಪಲ್. ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇದಕ್ಕೂ ಸಿಂಪಲ್ ರಿಯಾಕ್ಷನ್ ಸಿಗೋದಿಲ್ಲ, ಇದಕ್ಕೂ ಸಿಂಪಲ್ ರಿಯಾಕ್ಷನ್ ಇಲ್ಲ, ಗೊತ್ತಿರಲಿ. ಹ್ಯಾಲೋಅಲ್ಕೇನ್ಸ್ ತಗೊಂಡ್ರಿ, ಕ್ಲೋರೋಬೆನ್ಸಿನ್, ರೈಟ್, ಕ್ಲೋರೋಬೆನ್ಸಿನ್ ಕ್ಲೋರೋಬೆನ್ಸಿನ್ ತಗೊಂಡ್ರಿ. Sodium in dry ether reacts with haloalkane, methyl chloride, forming toluene ಅಂತ ಕರಿತೀವಿ. ಇನ್ನೊಂದು ಫಿಟಿಗ್ ನೋಡಿ. ಫಿಟಿಗ್ ಅಲ್ಲಿ ಓನ್ಲಿ ಹ್ಯಾಲೋರಿನ್ಸ್ ತಗೋತೀವಿ. ಓನ್ಲಿ ಹ್ಯಾಲೋರಿನ್ಸ್ reacts with sodium in dry ether. See, E2 form, remember, ಎರಡು ಮಾಲಿಕ್ಯೂಲ್ ಇಲ್ಲೇ ತಗೊಂಡ್ಬಿಟ್ವಿ ನಾವು. 2 form diphenyl or biphenyl. 1 ಮಾರ್ಕ್ಸ್ ಕೇಳಿದ್ರೆ ಇದನ್ನ, which is the product formed when haloarenes reacts with sodium in dry ether. Diphenyl or biphenyl is going to form. ಹೇಗೆ ಫಾರ್ಮ್ ಆಯ್ತು ನೋಡ್ರಿ, ಎರಡು ತಗೋತೀವಿ ಅಂತ ಹೇಳಿದೆ. ಹೌದಾ, ಇದು ಒಂದು, ಇನ್ನೊಂದು ನೋಡಿ ಹೀಗೆ ಇನ್ನೊಂದು ಇನ್ನೊಂದು X ಹೋಗ್ಬಿಡ್ತು. ಅವಾಗ ಡೈರೆಕ್ಟ್ ಬಾಂಡ್ ಇದರಿಂದ ಇದಕ್ಕಾಯ್ತು. ಹೌದಾ, ಈ ಬೆನ್ಸಿನಿಂದ ಈ ಬೆನ್ಸಿನ್ ಒಂದು ಡೈರೆಕ್ಟ್ ಬಾಂಡ್ ಆಯ್ತು. ರಿಮೆಂಬರ್, ಡೈಫಿನೈಲ್ ಆರ್ ಬೈಫಿನೈಲ್ ಅಂತ ಬರಿತೀವಿ. ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ, ಇನ್ನೊಂದು ಮಿಸ್ಟೇಕ್ ಏನ್ ಮಾಡ್ತೀರಿ, ಇಲ್ಲಿ ಎರಡು ಬೆನ್ಸಿನ್ ರಿಂಗ್ ಇದೆಯಪ್ಪ, ಡೈಬೆನ್ಸಿ ಅಂತ ಬರೀತೀರಿ. ಡೈಬೆನ್ಸಿನ್ ರಾಂಗ್ ಆಗ್ತದ ಗೊತ್ತಿರ್ಲಿ. ಡೈಬೆನ್ಸಿನ್ ಸ್ಟ್ರಕ್ಚರ್ ಹೇಗೆ ಅಂತಂದ್ರೆ ಹೀಗೆ ನೋಡಿ, ಕರೆಕ್ಟ್ ಆಗಿ ಹೀಗೆ ನ್ಯಾಫ್ತಲೀನ್ ಅಂತ ಕರಿತೀವಲ್ಲ, ನ್ಯಾಫ್ತಲೀನ್ ಡಾಂಬರ್ಗಳಿಗೆ ನಮ್ಮ ಭಾಷೆ ಹೇಳ್ಬೇಕಂದ್ರೆ. ಸೊ ಬೈಫಿನೈಲ್ ಅಂದ್ರೆ ಇದು, ಡೈಬೆನ್ಸಿನ್ ಅಂದ್ರೆ ಇದು. ಡೈಬೆನ್ಸಿನ್ ಅಲ್ಲ ಇದು, ಗೊತ್ತಿರ್ಲಿ. ಓಕೆ, ಬೈಫಿನೈಲ್ ಆರ್ ಡೈಫಿನೈಲ್. ಸೊ ಪ್ಲಸ್ 2NaX. ನೋಡಿ, 2 molecules of haloarenes reacts with sodium metal in dry ether to form diphenyl. This is nothing but Fittig reaction. ಮೂರು ರಿಯಾಕ್ಷನ್ ನ ಒಂದು ಕಡೆ ಬರೆಯೋಣಂತೆ, ಬಹಳ ಸಿಂಪಲ್ ನೋಡಿ. ಇಲ್ಲಿ ನೋಡಿ, ಹ್ಯಾಲೋಅಲ್ಕೇನು ಪ್ಲಸ್ ಹ್ಯಾಲೋಅಲ್ಕೇನ್
ಎಲ್ಲದಕ್ಕೂ ರಿಯೇಜೆಂಟ್ ಸೇಮ್ ಇದೆ, ಅದನ್ನ ಬರೆಯೋದಿಲ್ಲ ಮತ್ತೆ. ಸೋಡಿಯಂ ಇನ್ ಟ್ರೈ ಈಥರ್. ಹ್ಯಾಲೋಲ್ಕೇನ್ಸ್ ಅಂಡ್ ಹ್ಯಾಲೋಲ್ಕೇನ್ಸ್ ರಿಯಾಕ್ಟ್ ಆದ್ರೆ ನಮ್ಗೆ ಏನ್ ಬರ್ತದೆ? ವುಡ್ಸ್ ಬರ್ತದೆ. ರಿಮೆಂಬರ್, ಅದೇ ಹ್ಯಾಲೋಲ್ಕೇನ್ಸ್ ಜೊತೆ ಹ್ಯಾಲೋರೀನ್ಸ್ ತಗೊಂಡ್ರೆ ನಮ್ಗೆ ಯಾರು ಬರ್ತಾರೆ? ರಿಮೆಂಬರ್, ವುಡ್ಸ್ ಫಿಟಿಕ್ ಬರ್ತಾರೆ. ನೆಕ್ಸ್ಟ್ ನೋಡಿ, ಹ್ಯಾಲೋರೀನ್ಸ್ ಪ್ಲಸ್ ಹ್ಯಾಲೋರೀನ್ಸ್ ತಗೊಂಡ್ರೆ, ಎರಡು ಹ್ಯಾಲೋರೀನ್ಸ್ ತಗೊಂಡ್ರೆ ಯಾರು ಬರ್ತಾರೆ? ಫಿಟಿಕ್ ಬರ್ತಾರೆ. ಬಹಳ ಸಿಂಪಲ್. ಸೊ ಅಂದ್ರೆ ವುಡ್ಸ್ ಲೈಕ್ ಹ್ಯಾಲೋಲ್ಕೇನ್, ಫಿಟಿಕ್ ಲೈಕ್ ಹ್ಯಾಲೋರಿನ್. ಇಬ್ರು ಸೇರಿದಾಗ ವುಡ್ಸ್ ಏನ್ ತಗೊಂಡ್ ಬರ್ತಾನೆ? ಹ್ಯಾಲೋಲ್ಕೇನ್ಸ್ ತಗೊಂಡ್ ಬರ್ತಾನೆ. ಫಿಟಿಕ್ ಏನ್ ತಗೊಂಡ್ ಬರ್ತಾನೆ? ಹ್ಯಾಲೋರಿನ್ಸ್ ತಗೊಂಡ್ ಬರ್ತಾನೆ. ಪ್ರಾಡಕ್ಟ್ ಫಾರ್ಮ್ ಮಾಡ್ತಾರೆ. ಬಹಳ ಸಿಂಪಲ್. ವುಡ್ಸೇ ಬೇರೆ, ಫಿಟಿಕ್ಗೆ ಬೇರೆ, ವುಡ್ಸ್ ಫಿಟಿಕ್ಗೆ ಬೇರೆ, ಎರಡು ಸೇರಿಸಿದ್ರೆ ವುಡ್ಸ್ ಫಿಟಿಕ್. ಬಟ್ ಇವೆಲ್ಲದರಲ್ಲೂ ಕೂಡ ಕಾಮನ್ ರಿಯೇಜೆಂಟ್ ಸೋಡಿಯಂ ಇನ್ ಟ್ರೈ ಈಥರ್. ಗೊತ್ತಿರಲಿ, ದಿಸ್ ಈಸ್ ಫಿಟಿಕ್ ರಿಯಾಕ್ಷನ್. ನೆಕ್ಸ್ಟ್ ವಿಲ್ ಮೂವ್ ಟು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇದರಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಲ್ಲಿ ಮೊದಲು ಹೇಳ್ಬಿಡ್ತೀನಿ, ಇದು ಕ್ಲೋರೋಬೆನ್ಸಿನ್ ಮಾತ್ರ ಇದೆ ನಮ್ಮ ಸಿಲೆಬಸ್ ಗೆ, ಹೌದಾ? ಫಸ್ಟ್ ಆಫ್ ಆಲ್ ರಿಮೆಂಬರ್, ಕ್ಲೋರೋಬೆನ್ಸಿನ್ ಈಸ್ ಆರ್ಥೋ ಅಂಡ್ ಪ್ಯಾರಾ ಡೈರೆಕ್ಟರ್. ಪ್ರಾಡಕ್ಟ್ ನಿಮಗೆ ಯಾವಾಗಲೂ ಏನ್ ಬರ್ತದ? ಆರ್ಥೋ ಪ್ರಾಡಕ್ಟ್ ಒಂದು, ಪ್ಯಾರಾ ಪ್ರಾಡಕ್ಟ್ ಒಂದು ಬರ್ತದ. ನಾವು ಈಗ ಜಸ್ಟ್ ಇಮ್ಯಾಜಿನ್ ಆರ್ಥೋ ಪ್ರಾಡಕ್ಟ್ ಹೇಗೆ ಬರ್ತದ ಅಂತಂದ್ರೆ, Cl ಇಲ್ಲಿ ಏನು ಎಕ್ಸ್ ಅಂತ ಇದ್ರೆ ಇದು ಆರ್ಥೋ. ಅರ್ಥ ಮಾಡ್ಕೊಳ್ಳಿ, ಪೊಸಿಷನ್ ಅರ್ಥ ಮಾಡ್ಕೊಳ್ಳಿ. ಈ ಪೊಸಿಷನ್ ಮತ್ತೆ ಈ ಪೊಸಿಷನ್ ಆರ್ಥೋ. ಪ್ಯಾರಾ ಯಾರು ಅಂದ್ರೆ ಈ ಪೊಸಿಷನ್ ಮತ್ತೆ ಈ ಪೊಸಿಷನ್ ಅಪೋಸಿಟ್ ಪೊಸಿಷನ್, ಹೌದಾ? ಪ್ಯಾರಾ ನೋಡಿ, ಇಲ್ಲಿ Cl ಇದೆ, ಇಲ್ಲೊಂದು ಎಕ್ಸ್ ಇದೆ ಅಂತ ಇಟ್ಕೊಳ್ಳಿ, ಇದು ಪ್ಯಾರಾ. ಆರ್ಥೋ ಪ್ಯಾರಾದಲ್ಲಿ ರಿಮೆಂಬರ್, ಪ್ಯಾರಾ ಇಸ್ ಮೋರ್ ಮೇಜರ್. ಯಾಕೆ ಅಂದ್ರೆ ಇದರಲ್ಲಿ ಸ್ಟೀರಿಕ್ ಹಿಂಡರೆನ್ಸ್ ಇದೆ. ಆಜು ಬಾಜು ಇದೆ, ಅಕ್ಕಪಕ್ಕದಲ್ಲಿ ಸ್ಟೀರಿಕ್ ಹಿಂಡರೆನ್ಸ್ ಇದೆ. ಸಿಮೆಟ್ರಿ ಇದೆ ಅಂತ ಅಲ್ಲ ಇಲ್ಲಿ, ಇದು ಸಿಮೆಟ್ರಿಕ್ ರೀಸನ್ ಅಲ್ಲ, ಸ್ಟೀರಿಕ್ ಹಿಂಡರೆನ್ಸ್ ಇದೆ. ಹತ್ರ ಇದ್ದಾಗ ಇವೆರಡು ರಿಪೆಲ್ ಆಗ್ತದ ಚಾನ್ಸಸ್ ಇರ್ತದೆ. ಬಟ್ ಇದು ದೂರ ಇದೆ, ಅದಕ್ಕಾಗಿ ಮೇಜರ್ ಪ್ರಾಡಕ್ಟ್. ಯಾವಾಗ್ಲೂ ಸ್ಟ್ರೆಸ್ ಫ್ರೀ ಆಗಿ ಇರೋದಕ್ಕೆ ಟ್ರೈ ಮಾಡ್ತದ ಅದು. ಮಾಲಿಕ್ಯೂಲ್ಸ್ ಯಾವಾಗ್ಲೂ ಗೊತ್ತಿರಲಿ, ಸ್ಟ್ರೆಸ್ ಫ್ರೀ ಆಗಿರೋದಕ್ಕೆ ಟ್ರೈ ಮಾಡ್ತದೆ. ಅದಕ್ಕೆ ಪ್ಯಾರಾ ಇಸ್ ಮೋರ್ ಮೇಜರ್. 5 ರಿಯಾಕ್ಷನ್ ಡಿಸ್ಕಸ್ ಮಾಡ್ತೀವಿ: ಕ್ಲೋರಿನೇಷನ್, ಸಲ್ಫೋನೇಷನ್, ನೈಟ್ರೇಷನ್, ಫ್ರಿಡಲ್ ಕ್ರಾಬ್ಸ್ ಅಲ್ಕೈಲೇಷನ್, ಫ್ರಿಡಲ್ ಕ್ರಾಬ್ಸ್ ಅಸೈಲೇಷನ್. ರೈಟ್? ವೆರಿ ಸಿಂಪಲ್. ಸೊ ಕ್ಲೋರಿನೇಷನ್, ಫಸ್ಟ್ ಒನ್ ಕ್ಲೋರಿನೇಷನ್. ಒಂದು ರಿಯಾಕ್ಷನ್ ಹೇಗೆ ಬರೀತೀವಿ, ಎಲ್ಲಾ ರಿಯಾಕ್ಷನ್ ಹಾಗೆ ಬರೀತೀವಿ, ಗೊತ್ತಿರಲಿ. ಓನ್ಲಿ ಎಲೆಕ್ಟ್ರೋಫೈಲ್ ಅಷ್ಟು ಚೇಂಜ್ ಆಗ್ತದೆ. ರೈಟ್? ಈಗ ನೋಡಿ ಕ್ಲೋರಿನೇಷನ್ ನೋಡಿ, ವೆರಿ ಸಿಂಪಲ್. ಕ್ಲೋರಿನೇಷನ್ ಅಲ್ಲಿ ಒಂದು ಕಾಮನ್ ಯಾವುದು? ಯಾವುದೇ ಎಲ್ಲೇ ಆದ್ರೂ ಅದು ಬೆನ್ಸಿನ್ ಇರ್ಲಿ, ಫಿನಾಲ್ ಇರ್ಲಿ, ಅನಿಲಿನ್ ಇರ್ಲಿ, ಟಾಲ್ವಿನ್ ಇರ್ಲಿ, ಕ್ಲೋರೋಬೆನ್ಸಿನ್ ಇರ್ಲಿ, ಯಾವ್ದಾದ್ರೂ ಇರ್ಲಿ, ಕ್ಲೋರಿನ್ ಅಂದ ತಕ್ಷಣ ಏನ್ ನೆನಪಿರ್ಬೇಕು? Cl2 ಇನ್ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ AlCl3 ಅಥವಾ FeCl3 ಅಥವಾ FeBr3. ಇವೆಲ್ಲದರಲ್ಲೂ ಕಾಮನ್ ಏನು ಅಂತಂದ್ರೆ, ಆಲ್ ದೀಸ್ ಆರ್ ರಿಮೆಂಬರ್ ಲೆವಿಸ್ ಆಸಿಡ್. ನೋಡಿ ರಿಯಾಕ್ಷನ್ ನೋಡಿ, AlCl3 ಆದ್ರೂ ಬರೀರಿ, ಏನಾದ್ರೂ ಬರೀರಿ, ಬಹಳ ಸಿಂಪಲ್. ಇಲ್ಲಿ ನೋಡಿ, ಇಲ್ಲೊಂದು H ಇತ್ತ, ಹೌದಾ? ಈ H ಜೊತೆ ಈ Cl ರಿಯಾಕ್ಟ್ ಆಯ್ತು, HCl ಆಯ್ತು. ರೈಟ್? ಇಲ್ಲೊಂದು H ಇತ್ತ, ಈ H ಜೊತೆ ಈ Cl ರಿಯಾಕ್ಟ್ ಆಯ್ತು, HCl ಆಯ್ತು. ಹಾಗಾದ್ರೆ ಈ HCl ಹೇಗೆ ಬಂತು? ಆಕ್ಚುಲಿ ಇಲ್ಲಿ ಬ್ಯಾಲೆನ್ಸಿಂಗ್ ಆಗಿಲ್ಲ ಅಷ್ಟೇ. ಹೇಳಿದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬ್ಯಾಲೆನ್ಸ್ ಮಾಡ್ಬೇಕಂತ ಏನಿಲ್ಲ. ಆಕ್ಚುಲಿ ಹೇಗೆ ಅಂದ್ರೆ, ಇದು 2Cl2 ಈಗ ಬರೀತೀವಿ ನಾವು, 2Cl2 ಅಂದ್ರೆ 4 Cl ಇದೆ, ನಮಗೆ 4 Cl ಇದೆ, ಅದರಲ್ಲಿ 2 Cl 2HCl ಆಗಬೇಕಿದು. 2 Cl ಆರ್ಥೋದಿಂದ ಒಂದು, ಪ್ಯಾರಾದಿಂದ ಒಂದು ಹೊರಗೆ ಹೋಗ್ಬಿಡ್ತದೆ. ಈ ಪೊಸಿಷನ್ ಗೆ Cl ಅಟ್ಯಾಚ್ ಆದ್ರೆ ಆರ್ಥೋ ಡೈಕ್ಲೋರೋಬೆನ್ಸಿನ್ ಅಂತ ಕರಿತೀವಿ, ಪ್ಯಾರಾ ಡೈಕ್ಲೋರೋಬೆನ್ಸಿನ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್, ಆರ್ಥೋ ಡೈಕ್ಲೋರೋಬೆನ್ಸಿನ್, ಪ್ಯಾರಾ ಡೈಕ್ಲೋರೋಬೆನ್ಸಿನ್. ಇದು ಕ್ಲೋರಿನೇಷನ್. ರಿಮೆಂಬರ್, ಎಲೆಕ್ಟ್ರೋಫೈಲ್ ಯಾವ್ದಪ್ಪ ಇಲ್ಲಿ ಅಂದ್ರೆ Cl+. ಎಲೆಕ್ಟ್ರೋಫೈಲ್ ಯಾವುದು? Cl+. ಅಂಡ್ AlCl3 ಆಕ್ಟ್ ಆಸ್ ಲೆವಿಸ್ ಆಸಿಡ್, ಆಲ್ರೆಡಿ ನಾನು ಹೇಳಿದೆ. ಸೆಕೆಂಡ್ ಒನ್ ಸಲ್ಫೋನೇಷನ್ ಅಂತಂದ್ರೆ, ಸಿ ವೆರಿ ಸಿಂಪಲ್. In case of sulfonation, remember, electrophile is SO3 here actually. SO3 is electrophile, but hydrogen ಜೊತೆ ಸೇರಿ ಅದು HSO3 ಅಂತ ಆಗ್ತದೆ. ಅದಕ್ಕೆ ನಾವು ಸಲ್ಫೋನಿಕ್ ಆಸಿಡ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, SO3H will replace this hydrogen. One water molecule is formed. SO3H replacing this hydrogen molecule, another water molecule is formed. So SO3H replacing this para position hydrogen, ortho position hydrogen, para chlorobenzene sulfonic acid, orthochlorobenzene sulfonic acid you are going to get. Once again, para is major, ortho is minor. So
ರಿಮೆಂಬರ್ ದಟ್. H2SO4 ಇನ್ನೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿ, ಡಿಹೈಡ್ರೇಟಿಂಗ್ ಏಜೆಂಟ್. ಡಿಹೈಡ್ರೇಟಿಂಗ್ ಏಜೆಂಟ್ ಅಂದ್ರೇನು? ವಾಟರ್ ಮಾಲಿಕ್ಯೂಲ್ ನ ಈಸಿಲಿ ರಿಮೂವ್ ಮಾಡ್ತದ ಅನ್ನೋದು ಗೊತ್ತಿರಲಿ. ವಾಟರ್ ಮಾಲಿಕ್ಯೂಲ್ ನ ಈಸಿಲಿ ರಿಮೂವ್ ಮಾಡ್ತದ ಸಲ್ಫ್ಯೂರಿಕ್ ಆಸಿಡ್. ಸಲ್ಫೋನೇಷನ್ ಅಂತಂದ್ರೆ ವೆರಿ ಸಿಂಪಲ್, ಸಲ್ಫ್ಯೂರಿಕ್ ಆಸಿಡ್ ತಗೋತೀವಿ. ಇದನ್ನ ಈ ರೀತಿ ಬರೆದಿದ್ದಾರೆ ಅಷ್ಟೇ, ತಪ್ಪು ತಿಳ್ಕೊಬೇಡಿ. H2SO4 ಇದು. H2SO4 ಈ ರೀತಿ ಬರೆದಿದ್ದಾರೆ. ಪ್ಯಾರಾಕ್ಲೋರೋಬೆನ್ಸಿನ್ ಸಲ್ಫೋನಿಕ್ ಆಸಿಡ್, ಆರ್ಥೋಕ್ಲೋರೋಬೆನ್ಸಿನ್ ಸಲ್ಫೋನಿಕ್ ಆಸಿಡ್ ಇಸ್ ಗೋಯಿಂಗ್ ಟು ಫಾರ್ಮ್. ನೆಕ್ಸ್ಟ್ ನೈಟ್ರೇಷನ್, ಬಹಳ ಸಿಂಪಲ್. ನೈಟ್ರೇಷನ್ ಅಲ್ಲಿ ಎಲೆಕ್ಟ್ರೋಫೈಲ್ ಇಸ್ NO2+. ಇದಕ್ಕೆ ನಾವು ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂತ ಕರಿತೀವಿ ಯಾವಾಗ್ಲೂ. ಸಲ್ಫೋನೇಷನ್ ಅಂದ್ರೆ ಸಲ್ಫ್ಯೂರಿಕ್ ಆಸಿಡ್ ಅಷ್ಟೇ ಸಾಕು ನಮಗೆ. ನೈಟ್ರೇಷನ್ ಅಂತಂದ್ರೆ HNO3 and H2SO4 is needed. Remember, nitrating mixture. Electrophile here is NO2+. ಅದಕ್ಕಾಗಿ ನೋಡಿ NO2 replacing hydrogen, NO2 replacing hydrogen. Parachloronitrobenzene, orthochloronitrobenzene is going to form. So water molecule is the byproduct. So when chlorobenzene react with nitric acid in presence of sulfuric acid to form parachloronitrobenzene and orthochloronitrobenzene. Nitrobenzene, remember. So this is nitration reaction. Then Friedel-Crafts alkylation. Remember, Friedel-Crafts alkylation ಅಂತಂದ್ರೆ alkyl group CH3 group ಅನ್ನು ಆಡ್ ಮಾಡ್ತೀವಿ ಇಲ್ಲಿ. So reagent is remember CH3Cl. ಇನ್ನೊಂದು ಪಾಯಿಂಟ್, Friedel-Crafts ಅನ್ನೋದು ಕೂಡ ನೇಮ್ಡ್ ರಿಯಾಕ್ಷನ್. ನೇಮ್ಡ್ ರಿಯಾಕ್ಷನ್ ಒಂದು ಸಾರಿ ಕೇಳಿದ್ರಿ ಇದನ್ನ. ಬಟ್ ಈ ನೇಮ್ಡ್ ರಿಯಾಕ್ಷನ್ ಇದೆಲ್ಲ ಒಂದು 2-3 ಚಾಪ್ಟರ್ ಬರ್ತದೆ. ಅಲ್ಡಿಹೈಡ್ಸ್ ಅಲ್ಲೂ ಬರ್ತದೆ, ಆಲ್ಕೋಹಾಲ್ಸ್ ಅಲ್ಲೂ ಬರ್ತದೆ, ಫಿನಾಲ್ಸ್ ಅಲ್ಲೂ ಬರ್ತದೆ. ಸೊ ನೇಮ್ಡ್ ರಿಯಾಕ್ಷನ್. ಇದರಲ್ಲಿ ರಿಯೇಜೆಂಟ್ ಯಾವುದು ಅಂದ್ರೆ CH3Cl. ನೋಡಿ, CH3Cl. So here anhydrous Cl3 is the one reactant. Remember, ಇಲ್ಲಿ ನಾನು ಹೇಳಿದೆ, ಇಲ್ಲಿ ಯಾವ್ದಾದ್ರೂ ನಡೀತದ. ಯಾವುದು? anhydrous Cl3, FeCl3, FeBr3. ಯಾಕಂದ್ರೆ ಇವೆಲ್ಲ ಲೆವಿಸ್ ಆಸಿಡ್. ಬಟ್ Friedel-Crafts ಅಂದ್ರೆ only AlCl3 should be there. This is the trademark catalyst of Friedel-Crafts. ಯಾವುದು Friedel-Crafts catalyst ಅಂದ್ರೆ anhydrous Cl3 ಗೊತ್ತಿರಲಿ. So anhydrous Cl3 ನೇ ಬೇಕು, which reacts with CH3Cl, releases CH3 group, CH3 plus as a carbocation. This will replace hydrogen chlorotoluene and parachlorotoluene you are going to get. ಯಾಕಂದ್ರೆ ಆರ್ಥೋ ಪೊಸಿಷನ್ ಕ್ಲೋರೋ ಪೊಸಿಷನ್ ಇದೆ ನೋಡಿ. ಇಲ್ಲಿ ಮೇನ್ ಗ್ರೂಪ್ is toluene. So orthochlorotoluene and parachlorotoluene you are going to get, and byproduct is HCl. Friedel-Crafts alkylation ಅಂದ್ರೆ alkyl group ಅಂದ್ರೆ CH3 group ಗೊತ್ತಿರಲಿ. ಇದನ್ನ ನಾವು ಅಸೈಲೇಷನ್ ಅಂತ ಕರಿತೀವಿ. ಅಸೈಲೇಷನ್ ದಲ್ಲಿ ಅಸೈಲ್ ಗ್ರೂಪ್ ಅಂತಂದ್ರೆ COCH3. ಅಸೈಲ್ ಗ್ರೂಪ್ ಅಂದ್ರೆ COCH3. So now you can see electrophile formed is CH3CO plus acyl carbocation. So acyl carbocation is formed. So ಇದರೊಳಗೂ ನೋಡಿ Friedel-Crafts ಇದ್ದ ಅಂದ್ಮೇಲೆ ಇದು ಇರಲೇಬೇಕು 100%. Friedel-Crafts ಜೊತೆಗೆ ನೀವು ಫ್ರೀ. anhydrous Cl3 is free ಗೊತ್ತಿರಲಿ. So parachloroacetophenone and orthochloroacetophenone. This structure is called as acetophenone. COCH3. This structure is called as acetophenone ಗೊತ್ತಿರಲಿ. Remember that. Ortho position chloro idre orthochloroacetophenone, para position idre parachloroacetophenone is the structure. This is nothing but Friedel-Crafts acylation reaction. Let us discuss about polyhalogen compound. First of all, remember from this one question it was asked till today. Annual exam ಅಲ್ಲಿ ಹೇಳ್ತಾ ಇದೀನಿ. ಸೊ ಒಂದು ಕ್ವಶನ್ ಕೇಳಿದ್ರು, ಅದು ಕೂಡ ಯಾವ್ದ್ರ ಮೇಲೆ ಅಂತಂದ್ರೆ ಫ್ರಿಯಾನ್ಸ್ ಮೇಲೆ ಕೇಳಿದ್ರು ಗೊತ್ತಿರಲಿ. ಫ್ರಿಯಾನ್ಸ್ ಮೇಲೆ ಕೇಳಿದ್ರು, ಅದೇನಂತ ಹೇಳ್ತೀನಿ ನಾನು. ಅದನ್ನ ಬಿಟ್ಟರೆ ಬೇರೆ ಯಾವುದನ್ನು ಕ್ವಶನ್ ಕೇಳಿಲ್ಲ. ಅಂಡ್ ಕೇಳೋ ಚಾನ್ಸಸ್ ಕೂಡ 1% ಗಿಂತ ಕಡಿಮೆ ಕೇಳೋ ಚಾನ್ಸಸ್ ಗೊತ್ತಿರಲಿ. ಪಾಲಿಹ್ಯಾಲೋಜನ್ ಕಾಂಪೌಂಡ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದೀಸ್ ಕಾಂಪೌಂಡ್ಸ್. ಫಸ್ಟ್ ಆಫ್ ಆಲ್ ಪಾಲಿಹ್ಯಾಲೋಜನ್ ಆಸ್ ದ ನೇಮ್ ಇಂಡಿಕೇಟ್ಸ್. ಪಾಲಿ ಅಂತಂದ್ರೆ ಮೆನಿ ಅಂತ ಹೇಳಿ, ಅಂದ್ರೆ ಮೋರ್ ದ್ಯಾನ್ ಒನ್ ಇತ್ತಂದ್ರೆ ಅದನ್ನ ನಾವು ಮೆನಿ ಹ್ಯಾಲೋಜನ್ ಅಂತ ಹೇಳ್ತೀವಿ. ಏನು ಪಾಲಿಹ್ಯಾಲೋಜನ್ ಕಾಂಪೌಂಡ್ ಅಂತ ಕರೀತೀವಿ. ಎಕ್ಸಾಂಪಲ್ಸ್ ನೋಡಿ, ಡೈಕ್ಲೋರೋಮೀಥೇನ್ ಇರ್ಬೋದು, ಮಿಥಿಲೀನ್ ಕ್ಲೋರೈಡ್. ಸೊ ಟ್ರೈಕ್ಲೋರೋಮೀಥೇನ್ ಇರ್ಬೋದು, ಟೆಟ್ರಾಕ್ಲೋರೋಮೀಥೇನ್ ಇರ್ಬೋದು, ಅಯೋಡೋಫಾರ್ಮ್, ಫ್ರಿಯಾನ್ಸ್, DDT. ಇವು 6 ಕಂಪೌಂಡ್ ಇದೆ. ಇದರೊಳಗೆ ಇಂಪಾರ್ಟೆಂಟ್ ಅಂದ್ರೆ ಫ್ರಿಯಾನ್ಸ್ ಒಂದನ್ನ ಬಿಟ್ಟರೆ ಬೇರೆ ಯಾವ ಕಂಪೌಂಡ್ ಕೂಡ ಕೇಳೋದಿಲ್ಲ. ಅಂದ್ರೆ ನೀವು ನಿಮ್ಮ ಮೆಮೊರಿ ಪವರ್ ನ ಈ ಮಾಲಿಕ್ಯೂಲ್ಸ್ ನೆನ್ಪಿಟ್ಕೊಳ್ಳೋದನ್ನ ಯೂಸ್ ಮಾಡಕ್ ಹೋಗ್ಬೇಡಿ. ಫ್ರಿಯಾನ್ಸ್ ನೆನ್ಪಿಟ್ಕೊಳ್ಳಿ, ದಟ್ ಈಸ್ ಇನಫ್. ಓಕೆ, ಸಿ ಡೈಕ್ಲೋರೋಮೀಥೇನ್ ಅಲ್ಲಿ ಫಸ್ಟ್ ಇವೆಲ್ಲದ್ರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಯೂಸಸ್ ಅನ್ನ ಯೂಸ್ ಮತ್ತೆ ಅದರದ್ದು ಡಿಸ್ಅಡ್ವಾಂಟೇಜ್ ಡಿಸ್ಕಸ್ ಮಾಡ್ತೀವಿ ಅಷ್ಟೇ. ಇದ್ರದ್ದು ಫಿಸಿಕಲ್ ಪ್ರಾಪರ್ಟಿ ಆಗಲಿ, ಅದ್ರದ್ದು ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್ ಯಾವುದನ್ನು ನೆನ್ಪಿಡುವಂತ ಅವಶ್ಯಕತೆ ಇಲ್ಲ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಂತೂ ಇದುವರೆಗೆ ಒಂದು ಕ್ವಶನ್ ಕೇಳಿಲ್ಲ ಗೊತ್ತಿರಲಿ. ಅಟ್ ಲೀಸ್ಟ್ ಬೋರ್ಡ್ ಎಕ್ಸಾಮ್ ಸೆಕೆಂಡ್ PUC ದಲ್ಲಿ ಒಂದು ಸರಿ ಕೇಳಿದ್ದಾರೆ ಫ್ರಿಯಾನ್ಸ್ ಅಂತ ಹೇಳಿ. ಅದನ್ನ ಬಿಟ್ರೆ ಕಾಂಪಿಟೇಟಿವ್ ಅಲ್ಲಿ ಒಂದು ಕ್ವಶನ್ ಕೇಳಿಲ್ಲ. ಕೇಳೋಕೆ ಚಾನ್ಸ್ ಬಹಳ ಕಡಿಮೆ ಇದೆ. ಡೈಕ್ಲೋರೋಮೀಥೇನ್ ನೋಡಿ, ಯೂಸ್ಡ್ ಆಸ್ ಅ ಸಾಲ್ವೆಂಟ್ ಇನ್ ಪೇಂಟ್ ರಿಮೂವರ್. ಜನರಲಿ ಪೇಂಟ್ ರಿಮೂವರ್ಗೆ ಇದನ್ನ ಯೂಸ್ ಮಾಡ್ತೀವಿ ಸಾಲ್ವೆಂಟ್ ಅಂತ ಹೇಳಿ. ಸೊ ದೆನ್ ಡೈಕ್ಲೋರೋಮೀಥೇನ್ ಈಸ್ ಯೂಸ್ಡ್ ಆಸ್ ಅ ಸಾಲ್ವೆಂಟ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ಡ್ರಗ್ಸ್. ಮ್ಯಾನುಫ್ಯಾಕ್ಚರ್ ಆಫ್ ಡ್ರಗ್ಸ್ ಅಂತಂದ್ರೆ ಮೆಡಿಸಿನ್ಸ್ ಅನ್ನು ಫಾರ್ಮ್ ಮಾಡೋದ್ರಲ್ಲಿ ಯೂಸ್ ಮಾಡ್ತೀವಿ. ಸೊ ಬಹಳಷ್ಟು ಮೆಡಿಸಿನ್ಸ್ ಗಳಿವೆ.
ಸೊ ಡೈಕ್ಲೋರೋಮೀಥೇನ್ ಕಂಟೆಂಟ್ ಇರುವಂತದ್ದು. ಸೊ ದಟ್ ಈಸ್ ಕ್ಯಾನ್ ಬಿ ಯೂಸ್ಡ್. ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಏನಾದ್ರು ಡೈಕ್ಲೋರೋಮೀಥೇನ್ ಜೊತೆ ಬಂದ್ರೆ ಇಟ್ ಕಾಸಸ್ ಬರ್ನಿಂಗ್ ಆಫ್ ಸ್ಕಿನ್ ಅಂಡ್ ಮೈಲ್ಡ್ ರೆಡ್ನೆಸ್ ಆಫ್ ದ ಸ್ಕಿನ್. ಇಲ್ಲಿ ಮುಖ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಬರ್ನಿಂಗ್ ಆಫ್ ಸ್ಕಿನ್ ಆಗ್ತದೆ. ಸೊ ಮೈಲ್ಡ್ ರೆಡ್ನೆಸ್ ಆಗ್ತದೆ. ದಟ್ ಈಸ್ ಡಿಸ್ಅಡ್ವಾಂಟೇಜ್ ಆಫ್ ದಿಸ್. ಅಂಡ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದ ಐಸ್, ಕಣ್ಣಿನ ಜೊತೆ ಏನಾದ್ರು ಕಾಂಟ್ಯಾಕ್ಟ್ ಬಂತು ಅಂತಂದ್ರೆ ಇಟ್ ಕ್ಯಾನ್ ಬರ್ನ್ ದ ಕಾರ್ನಿಯಾ. ಸೊ ಕಾರ್ನಿಯಾ ಅಂತ ಏನು ನಮ್ಗೆ ಕಣ್ಣೊಳಗೆ ಒಂದು ಸ್ಪಾಟ್ ಇರ್ತದೆ, ದಟ್ ಕ್ಯಾನ್ ಬಿ ಬರ್ನ್ಡ್ ಬೈ ದಿಸ್. ಅದಕ್ಕಾಗಿ ವಿ ಹ್ಯಾವ್ ಟು ಟೇಕ್ ಕೇರ್. ಬಟ್ ಜನರಲಿ ನಮ್ಮ ಲ್ಯಾಬ್ ಅಲ್ಲಿ ಎಲ್ಲೂ ಕೂಡ ನಾವು ಇದನ್ನ ಯೂಸ್ ನಾನೇ ನೋಡಿಲ್ಲ. ಆಸ್ ಅ ಕೆಮಿಸ್ಟ್ರಿ ಲೆಕ್ಚರರ್ ಆಫ್ಟರ್ ಸ್ಟಡಿಂಗ್ ಅವರ್ PG ಅಪ್ ಟು MSc ಆಲ್ಸೋ ವಿ ಹ್ಯಾವ್ ನಾಟ್ ಎವನ್ ಸೀನ್ ದಿಸ್, ರಿಮೆಂಬರ್, ಟಿಲ್ ನೌ. ಸೊ ಇಟ್ ಈಸ್ ನಾಟ್ ದಟ್ ಮಚ್ ವೈಡ್ಲಿ ಯೂಸ್ಡ್. ಸೆಕೆಂಡ್ ಒನ್ ಇಸ್ ಟ್ರೈಕ್ಲೋರೋಮೀಥೇನ್. ಇದನ್ನ ನಮಗೆಲ್ಲ ಗೊತ್ತಿರ್ತದೆ, ಕ್ಲೋರೋಫಾರ್ಮ್ ಅಂತ ಕರಿತೀವಿ ನಾವು. ಇದನ್ನ ಗೊತ್ತಿರಲಿ, ಕ್ಲೋರೋಫಾರ್ಮ್, CHCl3 ಫಾರ್ಮುಲಾ, CHCl3. ಇದನ್ನ ನೀವು ಬಯಾಲಜಿ ಲ್ಯಾಬ್ ಅಲ್ಲಿ ನೀವು ಹೋಗಿ ಕೇಳಿದ್ರೆ ತೋರಿಸ್ತಾರೆ ಇದನ್ನ, ಟ್ರೈಕ್ಲೋರೋಮೀಥೇನ್ CHCl3, which is used for solvent for fats, medicine preparation, etc. And also it is used for the preservative of anatomical specimens. Anatomical specimens ಅನ್ನು preserve ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಜನರಲಿ ಇದರ ಜೊತೆಗೆ ಫಾರ್ಮಾಲಿನ್ ಅನ್ನು ಕೂಡ ಯೂಸ್ ಮಾಡಬಹುದು. 10% ಫಾರ್ಮಾಲ್ಡಿಹೈಡ್. ಸೊ ಜನರಲಿ ಫಾರ್ಮಾಲ್ಡಿಹೈಡ್ ಅನ್ನು ಯೂಸ್ ಮಾಡ್ತಾರೆ. ಯಾಕಂದ್ರೆ ಟ್ರೈಕ್ಲೋರೋಮೀಥೇನ್ ಕ್ಲೋರೋಫಾರ್ಮ್ ಕಥೆ ಏನು ಅಂತಂದ್ರೆ, ಸೊ ಇದನ್ನ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಇತ್ತಂದ್ರೆ ಇಟ್ ಈಸ್ ಯೂಸ್ಡ್ ಆಸ್ ಅನಸ್ಥೆಟಿಕ್. ನೆಕ್ಸ್ಟ್ ಟ್ರೈಕ್ಲೋರೋಮೀಥೇನ್ ಡಿಸ್ಅಡ್ವಾಂಟೇಜಸ್. ಕ್ಲೋರೋಫಾರ್ಮ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ ಕೇಳಬಹುದು ಗೊತ್ತಿರಲಿ. Chloroform on oxidation in presence of sunlight gives highly poisonous compound called phosgene. Formula COCl2 ಗೊತ್ತಿರಲಿ, C double bond O Cl ಅಂತ ಬರುತ್ತೆ. COCl2 highly poisonous compound, ಕಾರ್ಬೋನಿಲ್ ಕ್ಲೋರೈಡ್ ಅಂತ ಕರಿತೀವಿ. ಈ ರಿಯಾಕ್ಷನ್ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ರಿಯಾಕ್ಷನ್. ಕೇಳುವಂತ ಚಾನ್ಸಸ್ ಇರ್ತದೆ. ಸೊ phosgene. So remember CHCl3 plus O2 gives rise to COCl2 plus 2HCl. Chloroform exposed to air, it will undergo oxidation to form phosgene gas, which is highly poisonous. Hence, it cannot be used generally. Third one, tetrachloromethane. So tetrachloromethane ಅಂದ್ರೆ ಕಾರ್ಬನ್ ಟೆಟ್ರಾಕ್ಲೋರೈಡ್, CCl4. ಸೊ ಈಗ ಟೆಟ್ರಾಕ್ಲೋರೋಮೀಥೇನ್ ಇರಬಹುದು, ಕ್ಲೋರೋಫಾರ್ಮ್ ಇರಬಹುದು. ಬಟ್ ಜನರಲಿ ನೀವು ಲಾಸ್ಟ್ ಇಯರ್ ಲ್ಯಾಬ್ ಅಲ್ಲಿ ಬ್ರೋಮಿನ್ ಅನಾಲಿಸಿಸ್ ಮಾಡಿದ್ರು ಇಲ್ಲ ಗೊತ್ತಿಲ್ಲ. BR- ಅನಾಲಿಸಿಸ್ ಗೆ ಸೊ ಆರೆಂಜ್ ಗ್ಲೋಬ್ಯೂಲ್ ಟೆಸ್ಟ್ ಅಂತ ಮಾಡ್ತೀವಿ ನಾವು. ಆರೆಂಜ್ ಗ್ಲೋಬ್ಯೂಲ್ ಟೆಸ್ಟ್ ಅಂತ ಹೇಳಿ, ದಟ್ ಆರೆಂಜ್ ಗ್ಲೋಬ್ಯೂಲ್ ಟೆಸ್ಟ್ ಅಲ್ಲಿ ರಿಮೆಂಬರ್ ದಿಸ್ ವಿ ಕುಡ್ ಹ್ಯಾವ್ ಯೂಸ್ಡ್. ಕಾರ್ಬನ್ ಟೆಟ್ರಾಕ್ಲೋರೈಡ್ ಆಗಲಿ ಅಥವಾ CHCl3 ಆಗಲಿ ಆರ್ಗ್ಯಾನಿಕ್ ಸಾಲ್ವೆಂಟ್ ಅಂತ ಹೇಳಿ ಯೂಸ್ ಮಾಡ್ತಿದ್ವಿ. ನಿಮ್ಮ ಲ್ಯಾಬ್ ಅಲ್ಲಿ ಕೂಡ ಇರ್ತದೆ. ನೀವೇನಾದ್ರೂ ನಿಮ್ಮ ಕಾಲೇಜ್ ಲ್ಯಾಬಿಗೆ ಹೋದಾಗ ಜಸ್ಟ್ ಕೇಳಿ ನೋಡ್ರಿ, ಕ್ಲೋರೋಫಾರ್ಮ್ ಅಥವಾ ಕಾರ್ಬನ್ ಟೆಟ್ರಾಕ್ಲೋರೈಡ್. ಕ್ಲೋರೋಫಾರ್ಮ್ ಜನರಲಿ ಇರ್ತದೆ, ಯಾಕಂದ್ರೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ಇಸ್ ಅ ವೆರಿ ಕಾಸ್ಟ್ಲಿ ಒನ್. ಇದು ಬಹಳ ಕಾಸ್ಟ್ಲಿ ಹಂಗೆ ನೋಡಿದ್ರೆ ಕಂಪೇರ್ ಟು ದಟ್ ಜನರಲಿ ತರಿಸೋದಿಲ್ಲ. ಸೊ ಕ್ಲೋರೋಫಾರ್ಮ್ ನೀವು ನೋಡ್ಬೋದು. ಯೂಸಸ್ ಅಂತಂದ್ರೆ, ಸೊ ಟೆಟ್ರಾಕ್ಲೋರೋಮೀಥೇನ್ ಇಸ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ರೆಫ್ರಿಜರೆಂಟ್ಸ್ ಅಂತಂದ್ರೆ ಫ್ರಿಯಾನ್ಸ್ ಅಂತ ನಾವು ಹೇಳಿದ್ವಲ್ಲ, CF2Cl2 ಟೈಪ್. ಸೊ ಫ್ರಿಯಾನ್ಸ್ ಇದನ್ನ ಪ್ರಿಪೇರ್ ಮಾಡೋದ್ರಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಪ್ರೊಪೆಲೆಂಟ್ಸ್ ಫಾರ್ ಏರೋಸೋಲ್. ಪ್ರೊಪೆಲೆಂಟ್ ಅಂತಂದ್ರೆ ಪ್ರೆಷರೈಸ್ಡ್ ಏರ್ ಅನ್ನ ಪ್ರೊವೈಡ್ ಮಾಡುವಂಥದ್ದು, ಪ್ರೆಷರೈಸ್ಡ್ ಏರ್. ಸೊ ದಟ್ ಈಸ್ ಪ್ರೊಪೆಲೆಂಟ್ ಫಾರ್ ಏರೋಸೋಲ್. ಜನರಲಿ ದಿಸ್ ರಾಕೆಟ್ಸ್ ಅಂಡ್ ಆಲ್ ಅದಕ್ಕೆ ಪ್ರೊಪೆಲೆಂಟ್ ಅಂತ ಹೇಳಬೇಕಾಗ್ತದೆ. ಸೊ ಆ ಪ್ರೊಪೆಲೆಂಟ್ ಅಂತ ಹೇಳಿ ವಿ ಕ್ಯಾನ್ ಯೂಸ್ ದಿಸ್, ದ ಟೆಟ್ರಾಕ್ಲೋರೋಮೀಥೇನ್. Tetrachloromethane used as a feedstock in the synthesis of chlorofluorocarbons. ನೋಡಿ, ಫೀಡ್ ಸ್ಟಾಕ್ ಅಂತಂದ್ರೆ ರಾ ಮಟೀರಿಯಲ್ ಅಂತ ಅರ್ಥ. ಗೊತ್ತಿರಲಿ, ರಾ ಮಟೀರಿಯಲ್ ಅಂತ ಹೇಳಿ ಕ್ಲೋರೋಫ್ಲೋರೋಕಾರ್ಬನ್ CFCs ಅಲ್ಲಿ ಯೂಸ್ ಮಾಡ್ತಿದ್ವಿ. ನೆಕ್ಸ್ಟ್, ಟೆಟ್ರಾಕ್ಲೋರೋಮೀಥೇನ್ ಇಸ್ ಯೂಸ್ಡ್ ಇನ್ ಕ್ಲೀನಿಂಗ್ ಸಾಲ್ವೆಂಟ್ ಅಂಡ್ ಡಿಗ್ರೀಸಿಂಗ್ ಏಜೆಂಟ್ ಅಂತಂದ್ರೆ ಗ್ರೀಸ್ ಅನ್ನ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡಬಹುದು. ಡಿಗ್ರೀಸಿಂಗ್ ಏಜೆಂಟ್ ಅಂತ ಹೇಳಿ ಕರೀತಾರೆ. ಸೊ ದೀಸ್ ಆರ್ ದ ಯೂಸಸ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್. ಡಿಸ್ಅಡ್ವಾಂಟೇಜ್ ಏನಂದ್ರೆ carbon tetrachloride exposed to frequently causes liver cancer in human beings. Remember, frequently ಅಂದ್ರೆ ಪದೇ ನೀವೇನಾದ್ರೂ this carbon tetrachloride expose ಆದ್ರೆ ಅಂತಂದ್ರೆ it can leads to some liver cancer also in the humans. Then exposure to carbon tetrachloride can also affect the rate of heartbeat, irregularity, and even can stop. So continuous exposure to carbon tetrachloride can also affect in the form of rate of heartbeat irregularity, or even it can stop the heartbeat also. So that is that much dangerous it is. It's not advisable to use this tetrachloromethane. Then the fourth one is iodoform. Triiodomethane ಅಂತ ಕರಿತೀವಿ. iodoform. Chloroform ಇದ್ದಂಗೆ iodoform ಇದು. So generally it is used as an antiseptic ಅಂತ ಹೇಳಿ ಯೂಸ್ ಮಾಡ್ತಿದ್ರು, but nowadays it is not be used. Its antiseptic properties due to the liberation of iodine. Iodine is a good antiseptic ಗೊತ್ತಿರಲಿ. So antiseptic property iodine ಇದೆ ಅನ್ನೋದಕ್ಕೆ we could have used this. Now it has been replaced by other formulations containing iodine. ಬೇರೆ iodine containing ಫಾರ್ಮುಲಾ ಜೊತೆ ಇದನ್ನ ಈಗ ಯೂಸ್ ಮಾಡ್ತಾ ಇದ್ದಾರೆ, ಬಟ್ ಅಯೋಡೋ ಫಾರ್ಮುಲಾ ಈಗ ಯೂಸ್ ಮಾಡ್ತಾ ಇಲ್ಲ ಜನರಲಿ. ಇದು ಇಂಪಾರ್ಟೆಂಟ್ ನಮಗೆ. ಡೆಫಿನೇಷನ್ ಕೇಳ್ತಾರೆ ಗೊತ್ತಿರಲಿ, ಡೆಫಿನೇಷನ್ ಪರ್ಫೆಕ್ಟ್ ಮಾಡಿಬಿಡಿ. ಕ್ಲೋರೋಫ್ಲೋರೋಕಾರ್ಬನ್ ಕಂಪೌಂಡ್ಸ್ ಆಫ್ ಮೀಥೇನ್ ಅಂಡ್ ಈಥೇನ್ ಆರ್ ಕಾಲ್ಡ್ ಆಸ್, ರಿಮೆಂಬರ್,
freons. Methane and ethane are called as freons. So example ಅಂತಂದ್ರೆ ರಿಮೆಂಬರ್ CF3Cl ಅದು ನಾವು ಫ್ರಿಯಾನ್ 13 ಅಂತ ಕರಿತೀವಿ, CF2Cl2 ಫ್ರಿಯಾನ್ 12 ಅಂತ ಕರೀತಾರೆ, CFCl3 ಸೊ ಫ್ರಿಯಾನ್ 11 ಅಂತ ಕರೀತಾರೆ. ಅಂದ್ರೆ ಒಂದು ಹೆಸರು ಕೊಟ್ಟಿದ್ದಾರೆ ಅಷ್ಟೇ ಅದಕ್ಕೆ. ಸೊ ರಿಮೆಂಬರ್ ದಟ್. ಸೊ CF3Cl, CF2Cl2, CFCl3. ಸೊ ಲೈಕ್ ದಿಸ್ ರಿಮೆಂಬರ್ ಯು ಕುಡ್ ಹ್ಯಾವ್ ಯೂಸ್ ದಿಸ್ ದ ಕಂಪೌಂಡ್. ಸೊ ಇದರಲ್ಲಿ ಇಲ್ಲಿ 13, 12 ಅಂತ ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ 1 ಕಾರ್ಬನ್ 3 ಫ್ಲೋರಿನ್, 1 ಕಾರ್ಬನ್ 2 ಫ್ಲೋರಿನ್, 1 ಕಾರ್ಬನ್ 1 ಫ್ಲೋರಿನ್, ಅದಕ್ಕೆ 1 1 1 2 1 3 ಅಂತ ಇಡ್ತಾರೆ ಅದನ್ನ. So chlorofluorocarbon compounds of methane and ethane are called as freons ಅನ್ನೋದು ಗೊತ್ತಿರಲಿ, very very important. So as we know, freons are used as a refrigerants and in air conditioners. In air conditioners also and refrigerants also it will be used. But very very important is freon is the one which is highly responsible for depletion of ozone layer. Depletion of ozone layer, remember. Depletion of ozone layer. Okay. So because of that reason, generally it is nowadays it is not used. ಈಗ ಏನ್ ಮಾಡ್ತಾರೆ ಅಂತಂದ್ರೆ ಈಗೀಗ ಸೊ ಇದನ್ನ ಅಷ್ಟೊಂದು ಯೂಸ್ ಮಾಡ್ತಾ ಇಲ್ಲ, ಯಾಕಂತಂದ್ರೆ ಬಿಕಾಸ್ ಆಫ್ ದಿ ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್ ಇರ್ತದೆ ಅನ್ನೋದಕ್ಕೆ. ಸೊ ದಟ್ ಈಸ್ ದ ಫಸ್ಟ್ ಯೂಸ್. ಸೊ ದೇ ಹ್ಯಾವ್ ಬೀನ್ ಎಕ್ಸ್ಟೆನ್ಸಿವ್ಲಿ ಯೂಸ್ ಆಸ್ ಅ ಪ್ರೊಪೆಲೆಂಟ್ಸ್ ಫಾರ್ ಏರೋಸೋಲ್ಸ್, ಫೋಮ್ಸ್ ಟು ಸ್ಪ್ರೇ ಔಟ್ ಡಿಯೋಡ್ರೆಂಟ್ಸ್. ಈ ಡಿಯೋಡ್ರೆಂಟ್ಸ್ ಒಳಗಡೆ ರೈಟ್, ಹೇರ್ ಸ್ಪ್ರೇ ಒಳಗಡೆ, ಶೇವಿಂಗ್ ಸೋಪ್ಸ್ ಅಲ್ಲಿ, ಇನ್ಸೆಕ್ಟಿಸೈಡ್ ಅಲ್ಲಿ. ಸೊ ದೀಸ್ ಆರ್ ಇನ್ ದೀಸ್ ರಿಮೆಂಬರ್ ಆಸ್ ಅ ಪ್ರೊಪೆಲೆಂಟ್ಸ್ ಇಟ್ ಕ್ಯಾನ್ ಬಿ ಯೂಸ್ಡ್. ಫಾರ್ ಎಕ್ಸಾಂಪಲ್ ಇನ್ಸೆಕ್ಟಿಸೈಡ್, ಶೇವಿಂಗ್ ಸೋಪ್ಸ್. ಸಿ ನೀವು ಮನೆಯಲ್ಲಿ ಈ ಹಿಟ್ ಅಂತ ಹೇಳಿ ನೋಡಿರ್ತೀರಿ, ಜಿರ್ಲೆ ಈ ಕಾಕ್ರೋಚ್ ಕೊಲ್ಲುವಂಥದ್ದು, ಅದು ಕೂಡ ಇನ್ಸೆಕ್ಟಿಸೈಡ್. ಆ ಸ್ಪ್ರೇದೊಳಗೆ ಆ ಪ್ರೆಷರೈಸ್ಡ್ ಸ್ಪ್ರೇ ಬರಬೇಕು ಅಂತಂದ್ರೆ ವಿ ವಿಲ್ ಯೂಸ್ ದಿಸ್ ಕ್ಲೋರೋಫಾರ್ಮ್ ಮತ್ತೆ ದಿಸ್ ಫ್ರಿಯಾನ್ ಇಟ್ ವಿಲ್ ಬಿ ಯೂಸ್ಡ್ ಆಸ್ ಅ ಪ್ರೊಪೆಲೆಂಟ್ಸ್ ಫಾರ್ ದಟ್. ಅದನ್ನ ನಾವು ಏರೋಸೋಲ್ ಅಂತ ಕರಿತೀವಿ. ಸರ್ಫೇಸ್ ಕೆಮಿಸ್ಟ್ರಿ ಅದನ್ನ ಡಿಸ್ಕಸ್ ಮಾಡ್ತೀವಿ, ಏರೋಸೋಲ್ ಅಂದ್ರೇನು, ಸೋಲ್ ಅಂದ್ರೇನು ಅಂತ ಹೇಳಿ. ಏರೋಸೋಲ್ ಅಂತ ಹೇಳಿ ಕರಿತೀವಿ. ಆಸ್ ಅ ಪ್ರೊಪೆಲೆಂಟ್ಸ್ ಫಾರ್ ದೀಸ್ ಇಟ್ ಕ್ಯಾನ್ ಬಿ ಯೂಸ್ಡ್. ಫ್ರಿಯಾನ್ಸ್ ಡಿಪ್ಲೀಟ್ ದ ಪ್ರೊಟೆಕ್ಟಿವ್ ಓಝೋನ್ ಲೇಯರ್ ಸರೌಂಡಿಂಗ್ ಅವರ್ ಪ್ಲಾನೆಟ್. ಆಲ್ರೆಡಿ ನಾನು ಹೇಳಿದೆ. So freons as refrigerant has been drastically curtailed or banned. See, banned in many countries. So generally ನಮ್ಮ ಕಂಟ್ರಿದಲ್ಲೂ ಜನರಲಿ ಇದನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಫ್ರಿಯಾನ್ಸ್ ಯೂಸ್ ಮಾಡಬಾರ್ದು, ಯಾಕಂದ್ರೆ ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್ ಆಗ್ತದ ಅಂತ ಹೇಳಿ. ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಬೌಟ್ ಫ್ರಿಯಾನ್ಸ್. ಅಂಡ್ ಲಾಸ್ಟ್ಲಿ ಡಿಡಿಟಿ ಅಂತೂ ನೀವು ಕೇಳಿರ್ತೀರಿ, ಎಸ್ಪೆಷಲಿ ಇಫ್ ಯು ಹ್ಯಾವ್ ಅ ಅಗ್ರಿಕಲ್ಚರಲ್ ಫೀಲ್ಡ್ ಏನಾದ್ರು ಗದ್ದೆ ತೋಟ ಏನಾದ್ರು ಇತ್ತಂದ್ರೆ ಮನೇಲಿ, ಸೊ ಡಿಡಿಟಿ ಬಗ್ಗೆ ಜನರಲಿ ಕೇಳಿರ್ತೀವಿ. ಸೊ ಪ್ಯಾರಾ ಡ್ಯಾಶ್ ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಇಥೇನ್ ಅಂತ ಹೇಳಿ ಇದರ ಹೆಸರು. ಸೊ ಡಿಡಿಟಿ ಫುಲ್ ಫಾರ್ಮ್ ಇಸ್ ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಇಥೇನ್. ಫಸ್ಟ್ ಕ್ಲೋರಿನೇಟೆಡ್ ಆರ್ಗ್ಯಾನಿಕ್ ಇನ್ಸೆಕ್ಟಿಸೈಡ್, ಇದು ಗೊತ್ತಿರಲಿ. ಆರ್ಗ್ಯಾನಿಕ್ ಇನ್ಸೆಕ್ಟಿಸೈಡ್ ಕ್ಲೋರಿನೇಟೆಡ್, ಈಗಲೂ ಕೂಡ ಹಳ್ಳಿ ಒಳಗೆ ಡಿಡಿಟಿ ಫಾಲ್ ಫೇಮಸ್ ಇದೆ ಬಹಳ. ಸೊ ಫಸ್ಟ್ ಕ್ಲೋರಿನೇಟೆಡ್ ಆರ್ಗ್ಯಾನಿಕ್ ಇನ್ಸೆಕ್ಟಿಸೈಡ್. ಇದರ ಸೈಡ್ ಎಫೆಕ್ಟ್ ಅಂತಂದ್ರೆ ಹೈಲಿ ಟಾಕ್ಸಿಕ್, ಅದರಲ್ಲೂ ಫಿಶಸ್ ಗಳಿಗೆ, ಅದೇನಾದ್ರೂ ಅಕ್ವಾಟಿಕ್ ಅನಿಮಲ್ಸ್ ಗಳಿಗೆ ಏನಾದ್ರೂ ಕಾಂಟ್ಯಾಕ್ಟ್ ಬಂತು ಅಂತಂದ್ರೆ ಇಟ್ ಇಸ್ ಹೈಲಿ ಟಾಕ್ಸಿಕ್ ಫಾರ್ ದ ಫಿಶ್, ನಾಟ್ ಓನ್ಲಿ ಫಾರ್ ಫಿಶ್, ಫಾರ್ ಅಸ್ ಆಲ್ಸೋ. Non-biodegradable because it is stable. It is not biodegradable. Remember, it is not biodegradable. Andandre, it is not easily degradable in the soil. Hence, it will be present in the soil itself. So, because of its stable nature, and it is not advised to use this. And it is a fat soluble substance. Remember, fat soluble substance ಅಂತಂದ್ರೆ even small amount ಏನಾದ್ರು ನಾವು ಇಂಟೇಕ್ ಆದ ನಮ್ಮ ಒಂದು ಹೊಟ್ಟೆಯೊಳಗೆ ಹೋತು ಅಂತಂದ್ರೆ ಸಾಲ್ಯುಬಲ್ ಆಗಿರುತ್ತೆ ಫ್ಯಾಟ್ ಅಲ್ಲಿ. ಸೊ ದಟ್ಸ್ ಎ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಅದಕ್ಕಾಗಿ ಅದು ಪಾಯ್ಸನಸ್ ಇಫೆಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ ಅನ್ನೋದು ಗೊತ್ತಿರಲಿ. ಡಿಡಿಟಿ ಇಸ್ ನಾಟ್ ಮೆಟಬಲೈಸ್ಡ್ ವೆರಿ ರ್ಯಾಪಿಡ್ಲಿ ಬೈ ರಿಮೆಂಬರ್ ಅನಿಮಲ್ಸ್ ಆಗಿರ್ಬೋದು. ಇನ್ಸ್ಟೆಡ್ ಇಟ್ ಇಸ್ ಡಿಪಾಸಿಟೆಡ್ ಅಂಡ್ ಸ್ಟೋರ್ಡ್ ಇನ್ ದ ಫ್ಯಾಟಿ ಟಿಶ್ಯೂಸ್. ಜನರಲಿ ಅದಕ್ಕಾಗಿ ನಾವು ಹಳ್ಳಿ ಕಡೆ ಏನಾಗ್ತದೆ ಅಂತಂದ್ರೆ ಈ ಡಿಡಿಟಿ ಅನ್ನ ಯೂಸ್ ಮಾಡಿದಾಗ ಜನರಲಿ ಈ ಹಳ್ಳಿಯಲ್ಲಿರುವಂತಹ ಪ್ರಾಣಿಗಳು, ಈ ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಅಥವಾ ದನ, ಕರು, ಸೊ ಎತ್ತು, ಎಮ್ಮೆ, ಸೊ ಇವನ್ನೆಲ್ಲ ಈ ಡಿಡಿಟಿ ಅಂತ ಸ್ವಲ್ಪ ದೂರ ಇಡೋ ಹಾಗೆ ನೋಡ್ಕೋತಾರೆ. ಯಾಕಂದ್ರೆ ವೆನ್ ಇಟ್ ಈಸ್ ಇಂಟೇಕ್ ಬೈ ದೋಸ್ ಅನಿಮಲ್ಸ್ ಇಟ್ ವಿಲ್ ಬಿ ಪ್ರೆಸೆಂಟ್ ಇನ್ ದೇರ್ ಫ್ಯಾಟಿ ಟಿಶ್ಯೂಸ್ ಫಾರ್ ದ ಲಾಂಗರ್ ಟೈಮ್. ಸೊ ಫ್ಯಾಟ್ ಸಾಲ್ಯುಬಲ್ ಅಂತ ಕರಿತೀವಿ ನಾವು ಅದಕ್ಕೆ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ದಿಸ್ ಡಿಡಿಟಿ. ರಿಮೆಂಬರ್ ಡಿಡಿಟಿ ಪ್ಯಾರಾ PP ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಇಥೇನ್. Remember, so very important. This is DDT and this completes. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಚಾಪ್ಟರ್ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಪ್ರಾಕ್ಟೀಸ್ ಮಾಡ್ತಾ ಇರಿ, ಓದ್ತಾ ಇರಿ. ಹಾರ್ಡ್ ವರ್ಕ್ ಇಸ್ ದ ಓನ್ಲಿ ವೇ ಟು ಸಕ್ಸಸ್. ಬಾಯ್ ಬಾಯ್.